ಸರ್ವರಿಗೂ ನಮಸ್ಕಾರಗಳು. ಗುರುವಿನ ಆಜ್ಞೆಯಂತೆ ಈ ವಾರದ ವ್ಯಾಖ್ಯಾನ ಭಗವದ್ಗೀತೆ. ಎಲ್ಲರ ಪರವಾಗಿ ಗುರುಗಳಿಗೆ ಮತ್ತೊಮ್ಮೆ ಸಾಷ್ಟಾಂಗ ನಮಸ್ಕಾರಗಳನ್ನು ಅರ್ಪಿಸಿ ಅವರ ಆಜ್ಞೆಯಂತೆ ಗುರುಸ್ತುತಿಯೊಂದಿಗೆ ಪ್ರಾರಂಭ. ಗುರುವೇ ಸರ್ವಲೋಕಾನಾಂ ಭಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮಃ. ಸದಾಶಿವಸಮಾರಂಭಾಂ ಶ್ರೀಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ಓಂ ನಮೋ ಭಗವತೆ ವಿರಾಜೇಶ್ವರಾಯ. ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಮಹಾಸರಸ್ವತ್ಯೈ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾತಮಹಂ ವಂದೇ ಪರಮಾನಂದಮಾಧವಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಹೋದ ಸಲ ಈ 5ನೇ ಅಧ್ಯಾಯದ ಕೊನೆಯ ಭಾಗಕ್ಕೆ ಬಂದಿದ್ದೇವೆ. 5ನೇ ಅಧ್ಯಾಯದಲ್ಲಿ ಮುಖ್ಯವಾಗಿ ಕರ್ಮ ಸನ್ಯಾಸ ಯೋಗ, ಎರಡೂ ಮಾರ್ಗಗಳನ್ನು ಭಗವಂತ ಮತ್ತೆ ಸ್ಪಷ್ಟಪಡಿಸಿ ಸಾಧಕರಿಗೆ, ಮುಮುಕ್ಷುಗಳಿಗೆ, ಜಿಜ್ಞಾಸುಗಳಿಗೆ ಒಂದು ಆಶ್ವಾಸನೆಯನ್ನು ಕೊಟ್ಟಿದ್ದಾನೆ 5ನೇ ಅಧ್ಯಾಯದಲ್ಲಿ. ಏನು ಆಶ್ವಾಸನೆ? ಭಗವಂತನನ್ನ ಸೇರ್ಲಿಕ್ಕೆ ಎರಡು ಮಾರ್ಗವನ್ನು ತುಂಬಾ ಹಿಂದೆಯೇ ನಾನು ಸೃಷ್ಟಿ ಪೂರ್ವದಲ್ಲೇ ತಿಳಿಸಿಬಿಟ್ಟಿದ್ದೆ ಅರ್ಜುನ. ಒಂದು ಸಾಂಖ್ಯಯೋಗ ಅನ್ನೋ ಒಂದು ನಿವೃತ್ತಿ ಮಾರ್ಗ, ಕರ್ಮಯೋಗ ಅನ್ನೋ ಪ್ರವೃತ್ತಿ ಮಾರ್ಗ. ಎರಡೂ ಮಾರ್ಗಗಳು ಕೊನೆಗೆ ತಲುಪೋದು ನನ್ನನ್ನೇ. ಸಾಂಖ್ಯಯೋಗ ಅಂದ್ರೆ ಭಗವಂತನ ದೃಷ್ಟಿಯಲ್ಲಿ ಅದು ಆಧ್ಯಾತ್ಮ ಸಾಧನೆಯ ಅತ್ಯಂತ ಉಚ್ಚ ಮಟ್ಟದ ಕೊನೆಯ ಸಾಧನೆಯ ಹಂತವಾದಂತಹ ಜ್ಞಾನ ಯೋಗ. ಸೊ ಸಾಂಖ್ಯಯೋಗ ಅಂದ್ರೆ ಒಂದೇ, ಜ್ಞಾನ ಯೋಗ ಅಂದ್ರೆ ಒಂದೇ. ನಮ್ಮ ಮೂಲ ಸ್ವರೂಪದ ಅರಿವನ್ನ ಈ ದೇಹ ಬಿಡುವ ಮೊದಲೇ, ಮರಣ ಬರುವ ಮೊದಲೇ ಪರಮ ಪುರುಷಾರ್ಥವಾದಂತಹ ಈ ಸಾಕ್ಷಾತ್ಕಾರವನ್ನ, ಸಾಕ್ಷಾತ್ತಾಗಿ ನನ್ನ ಸ್ವರೂಪವನ್ನು ನಾನೇ ಅನುಭವಿಸೋದು. ಮೊದಲು ಬುದ್ಧಿಯಿಂದ ಅರಿತುಕೊಳ್ಬೇಕು. ಅಂದ್ರೆ ಮನನ, ಶ್ರವಣ ಮನನ, ಗುರುಕೃಪೆ ಆದಿಯಾಗಿ ಗುರು ಸೇವೆಯಿಂದ ಅದು ಸಾಂಗವಾಗಿ ಸಾಧನೆಯಲ್ಲಿ ಮೊದಲು ಅರ್ಥ ಆಗಬೇಕು. ಅದು ಪದಾರ್ಥ ಜ್ಞಾನ. ಆ ನಂತರ ಅದು ಅರಿವಿಗೆ ಬರಬೇಕು, ಅನುಭವಕ್ಕೆ ಬರಬೇಕು. ಅದು ಅನುಭವಜನ್ಯ ಜ್ಞಾನ. ಆಚಾರ್ಯರು ಇದಕ್ಕೆ ಬಹಳ ಸ್ಪಷ್ಟವಾಗಿ ಒಂದು ವ್ಯಾಖ್ಯಾನ ಕೊಟ್ಟಿದ್ದಾರೆ. ಜ್ಞಾನ ಮತ್ತು ವಿಜ್ಞಾನ, ದೀಸ್ ಟೂ ವರ್ಡ್ಸ್ ಹ್ಯಾವ್ ಬಿನ್ ಡಿಫೈನ್ಡ್ ಬೈ ಆಚಾರ್ಯ ಇನ್ ಸಚ್ ಎ ವೆರಿ ಸಿಂಪಲ್ ವೇ. According to Bhagavad-pada, jnana means total understanding correctly, perceiving correctly the reality. What is real? I am that real only. I means not the body, not this samsara. So the correct perception is jnana. What is vijnana? According to Acharya Bhagavad-pada, Vijnana means whatever has been understood correctly. Because perception itself is very difficult. That happens by Guru's grace. 1 in a lakh, 1 in a 10,000, 1 in a crore may have that perception correctly. After perception, after clear-cut understanding through viveka, through discrimination, through reasoning power, and by above all Guru's grace, Guru Kripa, the next final step is actually experiencing it itself. That is Vijnana. ಸ್ವರೂಪ ಜ್ಞಾನ ನಾನು ಯಾರೋ ಅಂತ ಅರ್ಥ ಆಗೋದೇ ಕಷ್ಟ. ಅದು ಸಾಧ್ಯವೇ ಇಲ್ಲ. 100 ಜನ್ಮ ಬೇಕಾಗಬಹುದು. ಯಾಕೆಂದ್ರೆ ಮಾಯೆಯಲ್ಲಿ ಮುಳುಗಿಬಿಟ್ಟಿದ್ದೇವೆ, ಅಜ್ಞಾನದಲ್ಲಿ ಮುಳುಗಿದ್ದೇವೆ. ಆದ್ರಿಂದ ಭಗವಂತನ ಕೃಪೆ ಇಲ್ಲದೆ, ಅಂದ್ರೆ ಗುರುವಿನ ಕೃಪೆ ಇಲ್ಲದೆ ಮೊದಲು ಈ ಅರ್ಥಜ್ಞಾನವೇ ತಲೆಗೆ, ಬುದ್ಧಿಗೆ ಹೋಗೋದಿಲ್ಲ. ಅದು ಹೋದ ನಂತರ ಅದು ಅನುಭವಕ್ಕೆ ಬರಬೇಕು.
ಸ್ವಯಂ ಸಿದ್ಧವಾಗಿರತಕ್ಕಂತಹ ಆ ಜ್ಞಾನ ಪ್ರಕಾಶ ನಾನೇ ಆಗಿದ್ದೇನೆ, ನಾನೇ ಆತ್ಮಸ್ವರೂಪ, ನಾನೇ ಪರಮಾತ್ಮ ಸ್ವರೂಪ, ನಾನೇ ಸೃಷ್ಟಿಕರ್ತ, ನಾನೇ ಲಯಕರ್ತ. ಅಲ್ಲಿ ನಾನು ಅಂದ್ರೆ ಯಾವ ಭಾವ ಅಂದ್ರೆ ಆಧ್ಯಾತ್ಮದ ತುದಿಯಲ್ಲಿರ್ತಕ್ಕಂತಹ ಆ ಪರಮಾರ್ಥ ಭಾವ. ಇದೆಲ್ಲ ಜ್ಞಾನ ಯೋಗ, ಸಾಂಖ್ಯ ಯೋಗದಲ್ಲಿ ಬರುವಂತದ್ದು ಈ ವಿಚಾರಗಳು. ಈ ಮಾರ್ಗದಲ್ಲೂ ನೀನು ನನ್ನನ್ನು ತಲುಪಬಹುದು ಅಂತ ಹೇಳಿದ್ದಾನೆ ಭಗವಂತ. ಇದು ಸಾಧ್ಯವೇ ಇಲ್ಲದೆ ಇರೋ ಪಕ್ಷಕ್ಕೆ, ಇಫ್ ದಿಸ್ ಈಸ್ ನಾಟ್ ಪಾಸಿಬಲ್ ಇನ್ ದಿಸ್ ಬರ್ತ್ ಫಾರ್ ಆಲ್ ಸಾಧಕಾಸ್, ನಾಟ್ ಓನ್ಲಿ ಸಾಧಕಾಸ್, ಟು ದ ಎಂಟೈರ್ ಹ್ಯುಮ್ಯಾನಿಟಿ, ಲಾರ್ಡ್ ಹ್ಯಾಸ್ ಗಿವನ್ ಅನದರ್ ವೇ, ಕರ್ಮಯೋಗ. ಅವರು ಗುರುದೇವ್ ಯೂಸ್ ಟು ಆಲ್ವೇಸ್ ಎಂಫಸೈಸ್ ಅಂತ. ನಮ್ಮ ಗುರುಗಳು ಇದನ್ನು ಯಾವಾಗಲೂ ಹೇಳ್ತಾ ಇದ್ರು, ಜ್ಞಾನ ಯೋಗ ಎಲ್ಲರಿಗೂ ಆಗೋದಿಲ್ಲಪ್ಪ ಈ ಜನ್ಮದಲ್ಲಿ, ಅವರ ಪ್ರಾಪ್ತಿ ಇರಲಿಕ್ಕಿಲ್ಲ, ಅವರಿಗೆ ಸಂಸ್ಕಾರದಲ್ಲಿ ಪೂರ್ವಜನ್ಮದ ವಿಶೇಷ ಪುಣ್ಯ ಬಲ ಇರಲಿಕ್ಕಿಲ್ಲ. ಆದ್ದರಿಂದ ಎಲ್ಲರಿಗೂ ಪ್ರಾಪ್ತಿಯಾಗುವುದು ಯಾವುದು ಅಂದರೆ ಸುಲಭವಾದ ಸರಳವಾದ ಕರ್ಮ ಮಾರ್ಗ, ಕರ್ಮಯೋಗ ಅಂದರೆ ನಿಷ್ಕಾಮ ಕರ್ಮಯೋಗ. ಈ ದಾರಿಯಲ್ಲೂ ಭಗವಂತನನ್ನು ಸೇರಬಹುದು. ಎರಡೂ ಒಂದೇ. ಭಗವಂತನೇ ಹೇಳ್ಬಿಟ್ಟಿದ್ದಾನೆ 5ನೇ ಅಧ್ಯಾಯದಲ್ಲಿ. He has already mentioned all these two things. There are two paths, Sankhya Nishtha, that is Jnana Yoga, Jnana Marga, one path, Karma Marga, Nishkama Karma Marga, Karma Yoga, another path. Both are one and the same. Only Ajnanis think that they are different. But a Pandita, a Jnani, a realized person will know that both are one and the same. Ultimately they give the same result. ಇದನ್ನು ಹೇಳಿ ಈ 5ನೇ ಅಧ್ಯಾಯದಲ್ಲಿ ಕರ್ಮ ಮಾರ್ಗದ, ಕರ್ಮಯೋಗದ ಮಹತ್ವವನ್ನು ಸೂಚ್ಯವಾಗಿ ಹೇಳಿಬಿಟ್ಟಿದ್ದಾನೆ ಭಗವಂತ. ಜ್ಞಾನ ಮಾರ್ಗಕ್ಕಿಂತ ಕರ್ಮ ಮಾರ್ಗ ಶ್ರೇಷ್ಠ. ಕರ್ಮಯೋಗ ಈಸ್ ಬೆಟರ್ ದೆನ್ ಜ್ಞಾನ ಮಾರ್ಗ. He is not condemning Jnana Marga. Why is saying Karma Marga is better? Because easy to be practiced. It can be easily practiced. There is a first stepping stone. See, without yogi, the word yoga all the time here he refers to as Karma Yogi only. ಸಂಕಲ್ಪ ವರ್ಜಿತನಾಗಿರ್ತಕ್ಕಂತಹ, ನಿರಾಶಿಯಾಗಿರ್ತಕ್ಕಂತಹ, ಮಮಕಾರ ಅಹಂಕಾರಗಳಿಂದ ವರ್ಜಿತನಾಗಿರ್ತಕ್ಕಂತಹ ಯಾವ ವ್ಯಕ್ತಿ ವಿಥೌಟ್ ಡಿಸೈರ್ ವೆನ್ ಹಿ ಡಸ್ ಹಿಸ್ ಡ್ಯೂಟಿ, ಕರ್ತವ್ಯ ಕರ್ಮಗಳನ್ನ ಯಾವ ಆಸೆ ಇಲ್ಲದೆ, ನಿತ್ಯ ನೈಮಿತ್ತಿಕ ಕರ್ಮಗಳನ್ನ ಯಾವ ಆಸೆ ಇಲ್ಲದೆ, ಭಗವದ್ ಆರಾಧನೆಯನ್ನ ಯಾವ ಆಸೆ ಇಲ್ಲದೆ, ಎಲ್ಲ ಕರ್ತವ್ಯ ಕರ್ಮಗಳನ್ನ, ವಿಹಿತ ಕರ್ಮಗಳನ್ನ ಯಾವ ಆಸೆ ಇಲ್ಲದೆ ಮಾಡೋದು, ಫಲದ ಆಸೆ ಇಲ್ಲದೆ ಮಾಡ್ತಕ್ಕಂಥದ್ದು ನಮ್ಮ ಕರ್ಮಯೋಗ. ಇದನ್ನು ಮಾಡೋದು ಬಹಳ ಸುಲಭ. ನಮ್ಮ ಗುರುಗಳು ಯಾವಾಗಲೂ ಹೇಳ್ತಾರೆ. ಅದೇ ಆ ದೃಷ್ಟಿಯಿಂದ ಭಗವಂತ, ಬಿಕಾಸ್ ಆಫ್ ದಟ್ ದ ಲಾರ್ಡ್ ಹ್ಯಾಸ್ ಮೆನ್ಷನ್ ದಟ್ ಕರ್ಮಯೋಗ ಇಸ್ ಬೆಟರ್ ದನ್ ಜ್ಞಾನ ಯೋಗ. ಡೋಂಟ್ ಗೆಟ್ ಕನ್ಫ್ಯೂಸ್ಡ್ ದಟ್ ಜ್ಞಾನ ಯೋಗ ಇಸ್ ಅ ಲೋಯರ್. ದೇ ಆರ್ ಆಲ್ ಈಕ್ವಲಿ ಇಂಪಾರ್ಟೆಂಟ್. ಅಟ್ ಪ್ರಾಪರ್ ಟೈಮ್ ಲಾರ್ಡ್ ಈಸ್ ಅಸರ್ಟಿಂಗ್ ದಿಸ್. Now in the last 2 shlokas last week, again he has asserted importance of dhyana yoga now. With the help of the pranayama, a sadhaka, how he enters into the state of meditation. ಪ್ರಾಣಾಯಾಮದ ಜೊತೆಗೆ ಧ್ಯಾನವನ್ನು ಹೇಗೆ ಮಾಡಬೇಕು ಅನ್ನೋದು, ಅಂದ್ರೆ ಧ್ಯಾನ ಯೋಗದ ಹಿರಿಮೆಯನ್ನು ಭಗವಂತ ಹೇಳ್ತಾ ಇದ್ದಾನೆ ಈ 2 ಶ್ಲೋಕಗಳು, ಹಿಂದಿನ 2 ಶ್ಲೋಕಗಳಲ್ಲಿ. ಸ್ಪರ್ಶಾನ್ ಕೃತ್ವಾ ಬಹಿರ್ಬಾಹ್ಯಾನ್ ಚಕ್ಷುಷೈವಾಂತರೇ ಭ್ರುವೋ ಪ್ರಾಣಾಪಾನೌ ಸಮೌ ಕೃತ್ವಾ ನಾಸಾಭ್ಯಂತರಚಾರಿಣೌ ಯತೇಂದ್ರಿಯ ಮನೋ ಬುದ್ಧಿರ್ಮುನಿರ್ಮೋಕ್ಷಪರಾಯಣಃ ವಿಗತೇಚ್ಛಾ ಭಯಕ್ರೋಧೋ ಯಸ್ ಸದಾ ಮುಕ್ತ ಏವ ಸ. ಈ 2 in these 2 shlokas he has extolled, he has magnified ಇಂಪಾರ್ಟೆನ್ಸ್ ಆಫ್ ಮೆಡಿಟೇಷನ್. ಧ್ಯಾನ ಯೋಗದ ಮಹತ್ವವನ್ನು ಸೂಚನೆ ಇಲ್ಲಿ ಕೊಟ್ಟುಬಿಟ್ಟಿದ್ದಾರೆ. ಯಾಕೆ ಅಂದ್ರೆ ಮುಂದೆ ಬರೋ 6ನೇ ಅಧ್ಯಾಯದಲ್ಲಿ ಈ ಧ್ಯಾನ ಯೋಗಕ್ಕೆ ಬಹಳ ಪ್ರಾಶಸ್ತ್ಯವನ್ನು ಕೊಟ್ಟಿದ್ದಾರೆ. ಧ್ಯಾನ ಯೋಗ, ದಿಸ್ ಯೋಗ ಆಫ್ ಮೆಡಿಟೇಷನ್ ಈಸ್ ದ ಗ್ರೇಟೆಸ್ಟ್ ಒನ್, he says. ಮತ್ತೆ you should not get confused. In the beginning only, in the introduction to Bhagavad Gita Vyakhyana, all these things have been told. Why Bhagavad Gita appears difficult andre namage confusion. Now at one place
He says ಜ್ಞಾನ ಯೋಗ is important. ಸಾಂಖ್ಯನಿಷ್ಠೆಯನ್ನು ಭಗವಂತ ಹೊಗಳ್ತಾ ಇದ್ದಾನೆ, ಜ್ಞಾನಿಯ ವ್ಯವಹಾರವನ್ನು ಹೊಗಳ್ತಾ ಇದ್ದಾನೆ, ಜೀವನ್ಮುಕ್ತ ಹೇಗಿರ್ತಾನೆ ಅಂತ ಹೇಳ್ತಾ ಇದ್ದಾನೆ. ಅಂದ್ರೆ ನೀವು ಹಾಗಾಗ್ಬೇಕು ಅಂತ ಒಂದ್ ಕಡೆ ಹೇಳಿ, ಕರ್ಮಯೋಗಿಯ ಲಕ್ಷಣಗಳನ್ನು ಹೇಳಿ ಕರ್ಮಯೋಗವೇ ಮುಖ್ಯ ಅಂತ ಹೇಳ್ತಾ ಇದ್ದಾನೆ. ಈಗ ಧ್ಯಾನ ಯೋಗವೇ ಮುಖ್ಯ ಅಂತ ಮುಂದೆ ಹೇಳ್ತಾನೆ. ಅದಾದ ನಂತರ ಭಕ್ತಿ ಯೋಗವೇ ಮುಖ್ಯ ಅಂತನೂ ಹೇಳ್ತಾನೆ ಭಗವಂತ. ಎಲ್ಲಕ್ಕಿಂತ ಸುಲಭವಾಗಿರುವುದು ಭಕ್ತಿ, ದಿ ಯೋಗ ಆಫ್ ಡಿವೋಷನ್. ಹಾಗಾದ್ರೆ ಕರ್ಮಯೋಗ ಮಾಡೋದು ಬೇಡವಾ? ನಾವು ಧ್ಯಾನ ಮಾಡೋದು ಬೇಡವಾ? ಜಪ ಮಾಡೋದು ಬೇಡವಾ? ಬರೀ ಭಕ್ತಿ ಒಂದು ಮಾಡಿದ್ರೆ ಸಾಕ? ಇದು ನಮಗೆ ಯಾವುದೂ ಆಗದಿದ್ರೆ ಬರೀ ನನ್ನ ಕರ್ಮವನ್ನು ನಿಷ್ಕಾಮವಾಗಿ ಆಸೆ ಇಲ್ಲದೆ ಮಾಡಿದ್ರೆ ಸಾಕ? ಆಲ್ ದೀಸ್ ಡೌಟ್ಸ್ ಆರ್ ದೇರ್, ಆರ್ ಇಟ್ ವಿಲ್ ಕಮ್ ಟು ಸಾಮಾನ್ಯವಾಗಿ ಆರ್ಡಿನರಿ ಪೀಪಲ್ ಹೂ ರೀಡ್ ಭಗವದ್ಗೀತಾ without Guru's grace. These questions will be there in the mind all the time because you get confused. Whole entirety, summary or the substance of what Lord Upadesha is there will not enter into our heart because there is no Guru's grace. For majority in this birth, only few they are blessed ones because Guru is there to look after. Guru is there, Guru has told them, Guru has graced. ಇಲ್ಲಿ ಆ ಗುರುವಿನ ಕೃಪೆ ಇರೋದ್ರಿಂದ ಭಗವದ್ಗೀತೆಯ ಸಾರಾಂಶ ಅಷ್ಟೇ ಅಲ್ಲ, ಅದರ ಮಹತ್ವ ಅರ್ಥ ಆಗಬೇಕು. ಅದು ಮಹತ್ವ ಅರ್ಥ ಆಯ್ತು ಅಂದ್ರೆ ಈ ಜನ್ಮವೇ ಪಾವನ. ಕೊನೆಯಲ್ಲಿ ಹೇಳ್ತಾನೆ ಮತ್ತೆ ಭಗವಂತ 18ನೇ ಅಧ್ಯಾಯದಲ್ಲಿ, ಭಗವದ್ಗೀತೆಯನ್ನು ಶ್ರದ್ಧೆಯಿಂದ ನಿಮಗೆ ಅರ್ಥ ಆಗದೇ ಇದ್ರೂ ಪರವಾಗಿಲ್ಲಪ್ಪ, ಶ್ರದ್ಧೆಯಿಂದ ಪಾರಾಯಣ ಮಾಡಿದರೆ ನೀನು ಮೋಕ್ಷಕ್ಕೆ ಅಧಿಕಾರಿ ಅಂತ ಹೇಳ್ಬಿಟ್ಟಿದ್ದಾನೆ. ಹೀಗಿರ್ಬೇಕಾದ್ರೆ ಗುರುಕೃಪೆಯಿಂದ ನಾನು ಭಗವದ್ಗೀತೆಯನ್ನ ಶ್ರವಣ ಮಾಡುತ್ತೇನೆ, ಭಗವದ್ಗೀತೆಯನ್ನು ಅಮೃತವನ್ನ ನನ್ನ ಕಿವಿಯಲ್ಲಿ ಹಾಕ್ಕೊಳ್ತೇನೆ ಅನ್ನೋ ಭಾವ ಇದೆಯಲ್ಲ, ಅದು ಗುರುವಿನಿಂದ ಬರತಕ್ಕಂಥ ಒಂದು ನಮಗೆ ಅನುಗ್ರಹ. ಎಲ್ಲರಿಗೂ ಬರೋಲ್ವೇ? ನಿಮ್ಮ ಎದುರು ಕೂತಿರೋ ಈ ಮನುಷ್ಯನಿಗೆ ಇಲ್ಲ, ಇಷ್ಟು ಅದನ್ನು ಜೀವನದಲ್ಲೇ ಇಲ್ಲ ಹೇಳ್ತಾ ಇದ್ದಾಗ. ಭಗವದ್ಗೀತೆ ಅಂದ್ರೆ ಸುಮ್ಮನೆ ಅದೊಂದು ಶೋಕೇಸ್ ಪೀಸ್ ಆಫ್ ಬುಕ್, ಇಟ್ ವಾಸ್ ಆಲ್ ದ ಟೈಮ್ ಇನ್ ದಿ ಲೈಫ್. ಸೊ ಗುರುಕೃಪೆ ಇದ್ರೆ ಮಾತ್ರ ಈ ಗೀತೆ ಅಂದ್ರೆ ಏನು, ಭಗವಂತನ ವಾಣಿ ಅಂದ್ರೆ ಏನು ಅಂತ ಅರ್ಥ. ಈ ಕಡೆ ಹೋದ ವಾರದ ಈ 2 ಶ್ಲೋಕ ಇದೆಯಲ್ಲ, ಪ್ರಾಣ ಅಪಾನಗಳನ್ನ ಸಮಾನಾಗಿ ಮಾಡಿಕೊಂಡು ಮೂಗಿನಲ್ಲಿ ಸಂಚರಿಸುವ ಈ ವಾಯುವನ್ನ ಸರಿಯಾಗಿ ಗಮನದಲ್ಲಿಟ್ಟು 2 ಕಣ್ಣುಗಳ ಹುಬ್ಬುಗಳ ಮಧ್ಯೆ ದೃಷ್ಟಿಯನ್ನು ಇಟ್ಟು ಧ್ಯಾನ ಮಾಡಿದರೆ, ಎಲ್ಲ ವಿಷಯಗಳನ್ನು ಅಲ್ಲಲ್ಲೇ ಬಿಟ್ಟು ಯಾವುದನ್ನು ಮನಸ್ಸೊಳಗೆ ತಗೊಳ್ಳದೆ, with eyes almost closed, with slight opening, upper eyelid slightly opens during meditation. ಇದು ಮಾಡೋದ್ರಿಂದ ಏನಾಗುತ್ತೆ, ಆತನ ಇಂದ್ರಿಯಗಳು, ಮನಸ್ಸು, ಬುದ್ಧಿ ತಾನಾಗಿ ಕೈವಶವಾಗುತ್ತೆ. ಅವನಿಗೆ ಮೋಕ್ಷವನ್ನು ಹೊಂದಬೇಕು ಅನ್ನೋ ಇಚ್ಛೆ ತಾನಾಗಿಯೇ ಜಾಗೃತವಾಗಿಬಿಡುತ್ತೆ. ನನ್ನ ಗುರಿ ಏನು ಅಂತ ಅರ್ಥ ಆಗುತ್ತೆ. ವಾಟ್ ಈಸ್ ದ ರಿಯಲ್ ಪರ್ಪಸ್ ಆಫ್ ಮೈ ಬರ್ತ್? ದಿ ಪರ್ಸನ್ ವಿಲ್ ಅಂಡರ್ಸ್ಟ್ಯಾಂಡ್, ಎ ಧ್ಯಾನಿ ವಿಲ್ ಅಂಡರ್ಸ್ಟ್ಯಾಂಡ್ ಬೈ ಗುರುಸ್ ಗ್ರೇಸ್. ಇನ್ಸೈಡ್ that light will illuminate. All the secrets will come out one by one. See, when I was reading such sentences in the life history of Mahatmas, great Mahatmas, even all have given the same worship. ಎಲ್ಲ ಮಹಾತ್ಮರ ಜೀವನ ಚರಿತ್ರೆಯಲ್ಲಿ ಆ ಅನುಭವಗಳಿದೆಯಲ್ಲ, ಅದು ಒಂದು ಕಡೆ ಸಾಮಾನ್ಯವಾಗಿ ಬರುವ ಅನುಭವ ಏನು ಅಂದ್ರೆ, ಗುರು ನಿಜವಾಗ್ಲೂ ನಮ್ಮ ಮೇಲೆ ಕೃಪೆ ಮಾಡಿಬಿಟ್ಟ ಅಂದ್ರೆ ಎಷ್ಟೋ ರಹಸ್ಯಗಳು ತಾನೇ ತಾನಾಗಿ ಮನಸ್ಸೊಳಗೆ ಗುರುವೇ ನುಡಿಸ್ತಾನೆ. ಬಾಯಿ ಬಿಟ್ಟು ಹೇಳಬೇಕಾಗಿಲ್ಲ, ಎದುರಿಗೆ ಕೂಡಿಸ್ಕೊಂಡು ಹೇಳಬೇಕಾಗಿಲ್ಲ, ಎದುರಿಗೆ ಕೂತು ಉಪದೇಶ ಮಾಡಬೇಕಾಗಿಲ್ಲ. ನಮ್ಮ ಮನಸ್ಸಿನಲ್ಲಿ ಒಂದು ಸುಮುಹೂರ್ತ, ಧ್ಯಾನದ ಸಮಯದಲ್ಲಿ, ಧ್ಯಾನದ ಕೊನೆಯ ಭಾಗದಲ್ಲಿ, ಧ್ಯಾನವನ್ನು ಮುಗಿಸಿ ಹೇಳೋ ಸಮಯದಲ್ಲಿ, ಜಪವನ್ನು ಮುಗಿಸಿ ಹೇಳೋ ಸಮಯದಲ್ಲಿ, ಯಾವಾಗ ಬೇಕಾದ್ರೂ ಆಗಬಹುದು ಗುರುವಿನಿಂದ ಪ್ರೇರಣೆಗಳು ಬರಕ್ಕೆ ಶುರುವಾಗುತ್ತೆ. ಇದು ನಾವು ಓದಿದ್ವಿ, ಎಲ್ಲ ಜೀವನ ಚರಿತ್ರೆಯಲ್ಲಿ ಇರೋ ವಿಷಯ, ಮಹಾತ್ಮರ ಜೀವನ ಚರಿತ್ರೆ. ತಾನೇ ತಾನಾಗಿ ಗುರು ಕೇವಲ ತನ್ನ ಕೃಪೆಯನ್ನ ದೃಷ್ಟಿಯಿಂದ, ದೃಷ್ಟಿ ದೀಕ್ಷೆಯಿಂದ, ಮಾನಸಿಕ ದೀಕ್ಷೆಯಿಂದ ಶಕ್ತಿಪಾತವನ್ನು ಮಾಡ್ತಾನೆ. ಆ ಶಕ್ತಿಯನ್ನ ಸಾಧಕರಲ್ಲಿ, ಶಿಷ್ಯರಲ್ಲಿ ಹರಿಸ್ತಾನೆ ಅಂತ ಕೇಳಿದ್ವಿ. ಅದು ನಿಜವಾದ ಅನುಭವಕ್ಕೆ ಬಂದ್ರೆ ಮಾತ್ರ ಆ ಮಾತುಗಳ ಅರ್ಥ ಆಗುತ್ತೆ.
ಈಗ ಒಂದು ಉದಾಹರಣೆ ಕೊಡ್ತೇನೆ. There are some secrets about the meditation or japa, which our Gurudev has explained verbally. It is actually meant for sadhakas. It is not meant for common man. ಅಜ್ಞಾನಿಗಳಿಗೆ ಪ್ರಾಪಂಚಿಕ ಅಲ್ಲ, ಯಾಕೆಂದ್ರೆ ಅವ್ರಿಗೆ ಅದ್ರ ಬಗ್ಗೆ ಆಸ್ಥೆನೇ ಇರೋದಿಲ್ಲ. ಹಾಗಾಗಿ ಅಂಥವ್ರಿಗೆ ಹೇಳಬಾರದು ಅಂತಾನೆ. ವಾಟ್ ಆರ್ ದ ಸೀಕ್ರೆಟ್ಸ್? First point, japa and meditation both are one and the same, ultimately. Though there is a quantum difference. ಜಪ ಮತ್ತು ಧ್ಯಾನ ಅನ್ನೋ ಎರಡೂ ಶಬ್ದಗಳಿಗೆ ಅರ್ಥ ವ್ಯತ್ಯಾಸ ಇದೆ. ಒಂದು ರೀತಿನಲ್ಲಿ ಎರಡೂ ಒಂದೇ. ಯಾವ ರೀತಿ ವ್ಯತ್ಯಾಸ ಅಂದ್ರೆ, ಜಪ ಅಂದ್ರೆ ಗುರು ಕೊಡ್ತಕ್ಕಂತಹ ಆ ದಿವ್ಯ ಪವಿತ್ರ ಭಗವನ್ ನಾಮವನ್ನ ನಿರಂತರವಾಗಿ ನಿಯತವಾಗಿ ಪ್ರತಿ ದಿವಸ ನಾವು ಅದನ್ನ ಪುನರುಚ್ಚಾರಣೆ ಮಾಡುತ್ತಾ ಕೂತ್ಕೊಳ್ಳೋದು. ನಿರ್ದಿಷ್ಟವಾದ ಒಂದು ಸಮಯವನ್ನು ಹಾಕಿಕೊಂಡು, ಒಂದು ಜಾಗವನ್ನು ಗುರುತು ಮಾಡಿಕೊಂಡು, ಒಂದು ಆಸನವನ್ನು ಹಾಕಿಕೊಂಡು, ಕಣ್ಣುಗಳನ್ನ ಆಲ್ಮೋಸ್ಟ್ ಹೇಳಿದಾಗೆ ಎರಡೂ ಕಣ್ಣುಗಳನ್ನ ಮುಚ್ಚಿ ದೃಷ್ಟಿಯನ್ನ ಎರಡೂ ಹುಬ್ಬುಗಳ ಮಧ್ಯೆ ತಂದು ಸ್ವಲ್ಪ ಮಟ್ಟಿಗೆ ಕಣ್ಣು ತಾನಾಗಿ ಬಿಡುವ ಹಾಗೆ ನೋಡಿಕೊಂಡು ಮಂತ್ರವನ್ನ ನಿರಂತರವಾಗಿ ಜಪಮಾಲೆಯನ್ನು ತಿರುಗಿಸ್ತಾ ಹೇಳ್ತಾ ಹೋಗ್ತೀವಲ್ಲ, ಅದು ಜಪ. ಈ ಜಪ ಆದ ನಂತರ ಧ್ಯಾನಾವಸ್ಥೆಯಲ್ಲಿ ಜಪ ಇರೋದಿಲ್ಲ, ಮಣಿಗಳು ಇರೋದಿಲ್ಲ, ಸರಮಾಲೆ ಕೈನಲ್ಲಿ ಇರೋದಿಲ್ಲ. ಪ್ರಶಾಂತವಾದ ಮನಸ್ಸಿನಿಂದ ಧ್ಯಾನವನ್ನು ಮಾಡಬೇಕು ಅಂತ ವೇದಾಂತ ಹೇಳುತ್ತೆ, ಗುರುಗಳು ಹೇಳ್ತಾರೆ. So the small points, most of us we know it. Small secrets are there. ಬಹಳ 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 ಗಂಭೀರವಾದ ರಹಸ್ಯಗಳಿದೆ. ಆ ಕೆಲವು ರಹಸ್ಯಗಳನ್ನ ಮತ್ತೊಮ್ಮೆ we will try to understand correctly, so that with knowing the secrets, when you know the secrets correctly, the japa or meditation becomes almost perfect. And there is a quantum leap in the progress. There will be such a vast progress, very fast progress, safest progress, guaranteed progress, once you know some of the secrets. That secret, we have to select a place. Everybody knows. We should not change the place. And then we should have proper seating arrangement. ಒಂದು ಆಸನದ ವ್ಯವಸ್ಥೆ ಇರಬೇಕು. ಭಗವಂತ ಹೇಳಿದ ಹಾಗೆ ನಮಗೆ ದರ್ಬೆ ಆಸನ ಆಗಲಿ, ಚಾಪೆ ಆಗಲಿ, ಅದರ ಮೇಲೆ ಕೃಷ್ಣಾಜಿನ, ಅದರ ಮೇಲೆ ಮೃಗಚರ್ಮ, ಅದರ ಮೇಲೆ ಬಟ್ಟೆ, ಅದು ಈಗಿನ ಕಾಲದಲ್ಲಿ ಸಾಧ್ಯ ಇಲ್ಲದೆ ಇದ್ರು ನಮ್ಮದೇ ಆದಂತಹ ಒಂದು ವ್ಯವಸ್ಥೆ ಮಾಡ್ಕೊಳ್ಳಿಕ್ಕೆ ಬರುತ್ತೆ. 2-3 ಪದರಗಳು ಇರತಕ್ಕಂತಹ ಒಂದು ದೊಡ್ಡ ಜಮಖಾನೆ ಆಗಬಹುದು, ಎ ಥಿಕ್ ಬ್ಲಾಂಕೆಟ್, ಎ ಮ್ಯಾಟ್ರಸ್, ಪ್ಲಾಸ್ಟಿಕ್ ಆರ್ the cane, whatever it is. On the mattress we can have a blanket, whatever it is. Different layered, so thick cushion effect. And then you can have another piece of cloth on that. That is asana. Why that is important? We should not sit openly on the ground. Physics, lot of things are there, but Vedanta ಏನು ಹೇಳುತ್ತೆ? ಆ ದೈವಿ ಸ್ಪಂದನ ನಾವು ಆಸನ ಇಲ್ಲದೆ ಪೃಥ್ವಿ ಮೇಲೆ ಹಾಗೆ ಕುಳಿತುಕೊಂಡು ಮಾಡಿದರೆ ಆ ಸ್ಪಂದನಗಳು ಕೆಳಗೆ ಹೊರಟೋಗುತ್ತೆ. ಮೂಲಾಧಾರದಿಂದ ಅಪಾನ ವಾಯುವಿನ ಮೂಲಕ ಕೆಳಗಡೆ ಹೋಗುತ್ತೆ. ಪೃಥ್ವಿ ತತ್ವವೇ ಅದನ್ನು ಹೀರ್ಕೊಳ್ಳುತ್ತೆ. ವೇದಾಂತ ಹೇಳೋ ಮಾತಿದೆ. there is no insulation, physics says. So we need an asana. Without that, if I do dhyana or japa, it won't be beneficial. On the contrary, it may have a reverse effect. This is the first secret. Place should not be changed, because the place where we sit are the same, our vibrations are there all the time. ನಾವು ಎಲ್ಲಿ ಕೂತ್ಕೊಳ್ತೀವೋ ಆ ಜಾಗದಲ್ಲಿ ಆ ದೈವಿ ಸ್ಪಂದನೆಗಳು ಈ ದೇಹದಿಂದ ಅಲ್ಲಿ ತಾನಾಗಿ ಇರುತ್ತೆ. If I go on changing the place, today one place, tomorrow one place, evening one place, morning one place, ಅಂದ್ರೆ it won't help. ಜಾಗ ಬದಲಾವಣೆ ಆಗಬಾರದು, ಒಂದೇ ಜಾಗ ಆಗಬೇಕು. ಥರ್ಡ್ ಸೀಕ್ರೆಟ್ ಇಸ್
in our present day life, our Gurudev was talking, houses are so small. And there is a Namka Vaste, for namesake, a very small puja room. Not in all houses, a few houses. So, never sit and do japa or meditation in the puja room. Our Gurudev said like that. Very interesting point. Why? Because every one of us in the family, we enter the puja room, do our normal, regular, routine puja, routine worship. ನಿತ್ಯ ನೈಮಿತ್ತಿಕ ನಮ್ಮ ಆರಾಧನೆ, ದೇವರ ಪೂಜೆ, ದೇವತಾರಾಧನೆ, ಭಗವದ್ ಆರಾಧನೆ ಪ್ರತಿ ದಿವಸ ಬೆಳಗ್ಗೆ ಮತ್ತು ಸಾಯಂಕಾಲ ಮನೆಯಲ್ಲಿರ್ತಕ್ಕಂಥ ಯಾರು ಬೇಕಾದರೂ ಬಂದು ಮಾಡುವಂಥ ಜಾಗ ನಮ್ಮ ದೇವರ ಕೋಣೆ. ಅಲ್ಲಿ ಎಲ್ಲರೂ ಬಂದು ಕೂತ್ಕೊಳ್ಳೋದ್ರಿಂದ all vibrations of every individual, every jivatma with the different levels of their paramarthic sense, different levels of sadhana, everybody will come and sit and offer puja. That is normal, regular worshipping place. All the vibrations get mixed up and you don't get the benefit. So, as far as possible, Gurudev said, don't do japa or meditation in the puja room, where others also will come and sit. Next point he said, whichever asana you select, mattress, blanket, ಚಾಪೆ, ಅಥವಾ ನಾನು ಒಂದು ರಗ್ ಯೂಸ್ ಮಾಡ್ತಾ ಇದ್ದೇನೆ ಪ್ರತಿ ದಿವಸ ಅಂದ್ರೆ, ಆಲ್ವೇಸ್ ಕೇರ್ಫುಲಿ ಫೋಲ್ಡ್ ಇಟ್ ಅಂಡ್ ಕೀಪ್ ಇಟ್ ಸಪರೇಟ್ಲಿ. ಅದರ್ ಶುಡ್ ನಾಟ್ ಸಿಟ್ ಆನ್ ದಟ್ ಆಸನ ಇಟ್ ಸೆಲ್ಫ್. ನಾನು ಯೂಸ್ ಮಾಡೋ ಚಾಪೆ ಧ್ಯಾನಕ್ಕೆ, ಜಪಕ್ಕೆ ಯಾವ ಜಾಗದಲ್ಲಿ ನಾನು ಚಾಪೆ ಹಾಕ್ಕೊಳ್ತೇನೆ, ಆ ಚಾಪೆ ಅಥವಾ ಆ ಒಂದು ಹೊದಿಕೆ ಮೇಲೆ ಆ ಒಂದು ರಗ್ ಬೇರೆಯವರು ಬಂದು ಕೂತ್ಕೊಂಡು ಧ್ಯಾನ ಮಾಡಬಾರದು, ಬೇರೆಯವರು ಕೂತ್ಕೊಂಡು ಜಪ ಮಾಡಬಾರದು. ಬಿಕಾಸ್ ಅಗೇನ್ ಬಾಡಿ ವೈಬ್ರೇಷನ್ಸ್, ನೆಗೆಟಿವ್ ವೈಬ್ರೇಷನ್ಸ್, ಅವರಲ್ಲಿರ್ತಕ್ಕಂಥ ರಜೋಗುಣ ತಮೋ ಗುಣಗಳ ಆ ಕಂಪನಗಳು ಇಲ್ಲಿ ಸೇರಿಕೊಂಡು ಧ್ಯಾನಿಗೆ ತೊಂದರೆ ಆಗತ್ತೆ ಹೊತ್ತು ಅನುಕೂಲ ಆಗಲ್ಲ. ಆಲ್ ನೆಗೆಟಿವಿಟಿ ವಿಲ್ ಕಮ್ ಓವರ್ ದೇರ್. Cross hindrance is there, interference is there. So, we should not sit on somebody else's asana. We should have our own asana. Nobody else is allowed to sit. Just like I use my own neck banian, not somebody's neck banian. I use my own towel, not somebody's towel, while taking bath. Normal. I use my own soap, not somebody's soap, while taking bath. Normal. ಇದು ಬಹಳ ಮುಖ್ಯ. ದೆನ್ ಜಪ, ಮಂತ್ರ ಪುನಶ್ಚರಣ ಪ್ರಾರಂಭ ಆಗೋ ಮೊದಲು ಅಥವಾ ಧ್ಯಾನ ಪ್ರಾರಂಭ ಆಗೋ ಮೊದಲು ಅವರು ಗುರುದೇವ್ ಹ್ಯಾಸ್ ಮೆನ್ಷನ್ ಒನ್ ಪಾಯಿಂಟ್. ಬಹಳ ಜನಕ್ಕೆ ಗೊತ್ತಿದೆ. ಐ ಆಮ್ ಜಸ್ಟ್ ರಿಪೀಟಿಂಗ್. ಆಲ್ ಆಫ್ ಅಸ್ ವಿ ನೋ ಇಟ್. ಜಸ್ಟ್ ರಿಪೀಟಿಂಗ್ ಒನ್ಸ್ ಅಗೇನ್ so that it will enter here correctly. Either before japa or dhyana, when we sit, before commencement, ಓಂಕಾರ ಪ್ರಣವನಾದವನ್ನು ಮಾಡಬೇಕು. We have to chant ಓಂಕಾರ, slow and steady, not very loudly, not very slowly, slow and steady ಓಂಕಾರ chanting 3 times. Similarly, after everything is completed, dhyana or meditation or japa, before we get up, again 3 times same ಓಂಕಾರ chanting, ಪ್ರಣವನಾದ. ಪ್ರಾರಂಭದ ಮೊದಲು ಮತ್ತು ಕೊನೆಯ ಮುಕ್ತಾಯ ಎಲ್ಲ ಮುಕ್ತಾಯ ಆದ ನಂತರ ಈ ಓಂಕಾರ ಹೇಳೋದು ಯಾಕೆ ಮುಖ್ಯ? ಅದನ್ನು ಸಂಪುಟೀಕರಣ ಅಂತ ಒಂದು ಶಬ್ದ ಇದೆ ವೇದಾಂತದಲ್ಲಿ. ಉಡುಪರಿದ್ದಾರೆ, ಅವರಿಗೆ ಚೆನ್ನಾಗಿ ಗೊತ್ತಿದೆ. ಯಾವುದೇ ಒಂದು ಮಂತ್ರವನ್ನ, ವೇದ ಮಂತ್ರವನ್ನು ಹೇಳಬೇಕಾದ್ರೆ ಹಾಗೆ ಹೇಳೋದು ಒಂದು ವಿಧ, ಸಂಪುಟೀಕರಣ ಮಾಡಿ ಹೇಳೋದು ಒಂದು ವಿಧ, ಬೀಜಾಕ್ಷರಗಳನ್ನು ಸೇರಿಸಿ ಹೇಳೋದು ಒಂದು ವಿಧ, ಹಾಗೆ ಓಂಕಾರ ಯುಕ್ತವಾಗಿ ಹೇಳೋದು ಸಂಪುಟೀಕರಣ. 3 ಸಲ ಓಂಕಾರ ಪ್ರಾರಂಭದಲ್ಲಿ, 3 ಸಲ ಓಂಕಾರ ಕೊನೆಯಲ್ಲಿ ಜಪ. ಗುರುಗಳು ಕೊಟ್ಟ ಒಂದು ಮಂತ್ರದ ಜಪ ಆಗಲಿ, ನಾವು ಗುರುಗಳು ಹೇಳಿದಾಗ ಧ್ಯಾನ ಮಾಡೋ ಸಮಯದಲ್ಲಾಗಲಿ ನಾವು ಮಾಡೋ ಪಕ್ಷಕ್ಕೆ ಇಟ್ ಈಸ್ ಲೈಕ್ ವೆರಿ ಫಾಸ್ಟ್ ಪ್ರೋಗ್ರೆಸ್. ನಂಬರ್ 1, ವೆರಿ ಫಾಸ್ಟ್ ಪ್ರೋಗ್ರೆಸ್. ನಂಬರ್ 1, ಇಟ್ ವಿಲ್ ಪ್ರೊಟೆಕ್ಟ್ ಅಸ್. ಈ ಓಂಕಾರ ನಾದ ನಮ್ಮನ್ನ ರಕ್ಷಣೆ ಮಾಡುತ್ತೆ ಅತೀಂದ್ರಿಯ ಶಕ್ತಿಗಳಿಂದ,
ಇತರೆ ನಕಾರಾತ್ಮಕ ಸ್ಪಂದನಗಳಿಂದ ನಮ್ಮನ್ನ ರಕ್ಷಣೆ ಮಾಡತಕ್ಕಂಥದ್ದು, ಗುರಿಗೆ ತಗೊಂಡು ಹೋಗಲಿಕ್ಕೆ ಸಹಾಯ ಮಾಡತಕ್ಕಂಥದ್ದು. ದಿಸ್ sacred pranava chanting will give total protection against all bad vibrations. That is why it is important. We can do without Omkara chanting also, that is no problem. But these are the secrets associated with that. Why negative vibrations will hamper us? ನಾವು ಧ್ಯಾನಕ್ಕೆ ಜಪಕ್ಕೆ ಕೂತಾಗ ಯಾಕೆ ಅಂದ್ರೆ ಮಾಯೆ ಕೆಲಸನೇ ಅದು, ನಮ್ಮನ್ನ ಓಡಿಸಬೇಕು ಅಂತ. ದಿ ಮಾಯಾ, ಭಗವತ್ ಶಕ್ತಿ, ವಿಷ್ಣು ಮಾಯಾ wants to see that you should not reach to the God. The main purpose, avarana and vikshepa, the two forces of maya. ಆ ಆವರಣ ಶಕ್ತಿ ಜನ್ಮದಿಂದ ಬಂದಿರತಕ್ಕಂಥದ್ದು, ಜೊತೆಗೆ ವಿಕ್ಷೇಪವೂ ಇರೋದ್ರಿಂದ ಮನಸ್ಸನ್ನು ಭ್ರಾಂತಿ ಮಾಡತಕ್ಕಂಥದ್ದು. ಈ ಜೀವಾತ್ಮ ಸಾಕ್ಷಾತ್ಕಾರ ಹೊಂದು ಜನ್ಮರಾಹಿತ್ಯ ಸ್ಥಿತಿಗೆ ಹೋಗಬಾರದು, ಈತ ಮತ್ತೆ ಮತ್ತೆ ಹುಟ್ಟುತ್ತಾ ಇರಬೇಕು. ಈ ಮನುಷ್ಯ, ಈ ಜೀವ ಮತ್ತೆ ಮತ್ತೆ ಹುಟ್ಟತಾನೇ ಇರಬೇಕು, ಸುಖ ದುಃಖ ಅನುಭವಿಸಿಕೊಂಡು ಒದ್ದಾಡ್ತಾ ಇರಬೇಕು, ಜನನ ಮರಣ ಚಕ್ರದಲ್ಲಿ ಯಾವಾಗಲೂ ಇರಬೇಕು. ಸೊ ದಿ ಸೈಕಲ್, ದಿ ಮೆಷಿನ್ ಶುಡ್ ವರ್ಕ್. ಸೊ ದಿ ಪರ್ಸನ್ ಶುಡ್ ಬಿ ಆಲ್ವೇಸ್ ಸ್ಟಕ್ ಇನ್ ದಟ್ ವೀಲ್ ಆಫ್ ಬರ್ತ್ ಅಂಡ್ ಡೆತ್. ದಟ್ ಈಸ್ ದಿ ಪರ್ಪಸ್ ಆಫ್ ದ ಮಾಯಾ. So all negative vibrations Maya will increase. It will see that vibrations will fall on our mind. ಈ ವೈಬ್ರೇಷನ್ಸ್ ಅಂದ್ರೆ ಯಾವುದು? ಗುರುಗಳು ಅದನ್ನು ಒಮ್ಮೆ ಕ್ಲಿಯರ್ ಮಾಡಿ. ಎಷ್ಟೋ ಅತೃಪ್ತ ಆತ್ಮಗಳು ಇರುತ್ತೆ ಆಕಾಶದಲ್ಲಿ, ಈ ಅವಕಾಶದಲ್ಲಿ, ಅಂತರಿಕ್ಷದಲ್ಲಿ, ಈ ವ್ಯೋಮದಲ್ಲಿ. ವೇದಾಂತ ಪುರಾಣಗಳ ಪ್ರಕಾರ 14 ಲೋಕಗಳು, ಊರ್ಧ್ವಲೋಕಗಳು, ಅಧೋಲೋಕಗಳು 14 ಅಂತ ಹೇಳಿದ್ರು. ಅವೆಲ್ಲವೂ ಇರೋದು ಅಂತರಿಕ್ಷದಲ್ಲಿ ಅಗೋಚರವಾಗಿರ್ತಕ್ಕಂಥದ್ದು. ದೇಹ ಬಿಟ್ಟ ನಂತರ ಎಷ್ಟೋ ಜನಕ್ಕೆ ಮುಂದಿನ ಗತಿ ಇರೋದಿಲ್ಲ. ಅಷ್ಟು ಯಾವ ಯಾವ ಕಾರಣಕ್ಕೂ ದೇಹ ಬಿಟ್ಟಿರ್ತಾರೆ, ಅವರ ಆಸೆಗಳಿಂದ ಮುಗಿದಿರೋದಿಲ್ಲ ಅಂತ ಇಟ್ಕೊಳ್ಳಿ. ಇದ್ದಕ್ಕಿದ್ದಾಗೆ ಆಕ್ಸಿಡೆಂಟಲ್ ಹೋಗ್ತಾರೆ. ಒಳ್ಳೆ ಜನಗಳೇ ಇರ್ತಾರೆ, ಸಾಮಾನ್ಯ ಒಳ್ಳೆಯವರೇ ಇರ್ತಾರೆ, ಅವ್ರು ಹೊರಟೋಗಿರ್ತಾರೆ. ಅವರಿಗೆ they don't enter into the next birth immediately, so they are in the in-between state, ಅತಂತ್ರ ಸ್ಥಿತಿ. ಅದನ್ನು ಬೇಕಾದಷ್ಟು ಶಬ್ದಗಳು ಕರಿಬಹುದು. ಪಿಶಾಚ ಯೋನಿ, ಪ್ರೇತ ಯೋನಿ, ಭೂತ ಯೋನಿ, all these. Some are beneficial, some are neutral, some are highly virulent. ಈ ತರದ ಅತೃಪ್ತ ಆತ್ಮ, ಜೀವಾತ್ಮಾಸ್, ಇನ್ವಿಸಿಬಲ್ ಜೀವಾತ್ಮಾಸ್ ಆರ್ ದೇರ್ ಅರೌಂಡ್ us. ಅದರೊಳಗೆ ಸಾತ್ವಿಕ ಜೀವಾತ್ಮಾಸ್ ಹ್ಯಾವ್ ನಾಟ್ ಎಂಟರ್ಡ್ ಇನ್ ಟು ದ ನೆಕ್ಸ್ಟ್ ಸ್ಟೇಟ್ ಆಫ್ ದೇರ್ ಫ್ಯೂಚರ್ ಜರ್ನಿ. ಈ ಜೀವಾತ್ಮರಲ್ಲಿ ಎಷ್ಟೋ ಒಳ್ಳೆಯ ಜೀವಾತ್ಮಗಳು ಇದ್ದಾರೆ, ಅವರಿಗೆ ಗತಿ ಸಿಕ್ಕಿಲ್ಲ, ಅತಂತ್ರರಾಗ್ಬಿಟ್ಟಿದ್ದಾರೆ, ಏನು ಗೊತ್ತಾಗ್ತಾ ಇಲ್ಲ. ಅವರಿಗೆ ಎಲ್ಲಾದರೂ ಮುಖ್ಯವಾಗಿ ತೀರ್ಥಕ್ಷೇತ್ರಗಳು, ಮಹಾತ್ಮರು ಇರೋ ಜಾಗಕ್ಕೆ ಬರ್ಲಿಕ್ಕೆ ಆಗಲ್ಲ. ಯಾಕಂದ್ರೆ ಮಹಾತ್ಮರು ಅಲ್ಲಿ ಇದ್ದಾರಲ್ಲ, ಅಲ್ಲಿ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಅವರು nobody can enter Hamsashram here. ಆದರೆ ಸಾಮಾನ್ಯರು, ordinary people who are sadhakas, when they are doing japa, when they are doing meditation, they will be surrounding them, waiting for the pulse of the sound vibration of japa or mantra. That is why our Gurudev and all Mahatmas say, when we do specially japa, ನನ್ನ ಪಕ್ಕದಲ್ಲಿ ಕೂತವನಿಗೆ ನಾನು ಹೇಳ್ತಾ ಇರತಕ್ಕಂತಹ ಮಂತ್ರದ ಶಬ್ದ ಕೇಳಬಾರದು. ಅಷ್ಟು ಮೆಲ್ಲಗೆ ನಿಧಾನವಾಗಿ ತುಟಿ ಚಲನೆ ಮಾತ್ರ ಇರಬೇಕು, ಶಬ್ದ ಹೊರಗೆ ಬರಬಾರದು, ಪಕ್ಕದಲ್ಲಿರೋರು ಕೇಳಬಾರದು, ಅಷ್ಟು ನಿಧಾನವಾಗಿ ಹೇಳಬೇಕು. When I start repeating the mantra of the japa, even the neighbor sitting by my side should not listen. It is such a very almost zero voice, zero sound, almost zero sound. I should utter the word, repeat the word. ಇದಕ್ಕೆ ವೇದಾಂತದಲ್ಲಿ ಉಪಾಂಶು ಅಂತ ಹೇಳ್ತಾರೆ. ಬಹಳ ನಿಧಾನವಾಗಿ ಶಬ್ದ, ಆ ಧ್ವನಿ ಮತ್ತೊಬ್ಬರಿಗೆ ಕೇಳಿಸಿದ ಹಾಗೆ ನಾವು ಜಪ ಮಾಡಬೇಕು. ಯಾಕೆ? ಉಪಾಂಶು. ವೈಖರಿ ಅಂದ್ರೆ ಜೋರಾಗಿ ಹೇಳೋದು. ವೈಖರಿ, as we are talking now, when we chant bhajan, that is vaikhari.
When we take Nama Sankirtana, that is Vaikhari. But when I do Japa, that is silent. Why they say like that? Because if I repeat the name of the Japa, the word mantra, every time, slightly with a sound, these Atrupta Atmas, Jivatmas, they will catch that vibration. They will get the total benefit. You don't get any benefit. ನಮ್ಮ ಸುತ್ತಲೂ ಇರ್ತಕ್ಕಂತಹ ಕೆಲವು ವಿಶೇಷ ಜೀವಾತ್ಮರಿಗೆ ಕಾಯ್ತಾ ಇರ್ತಾರೆ, ಎಲ್ಲಿ ನಾವು ಜಪದಲ್ಲಿ ಮಂತ್ರವನ್ನು ಸ್ವಲ್ಪ ಜೋರಾಗಿ ಹೇಳ್ತೇವ ಅಂತ ಸುತ್ತಲೂ ಕಾಯ್ತಾ ಇರ್ತಾರೆ. ನಾವು ಧ್ವನಿ ಸ್ವಲ್ಪ ಜಾಸ್ತಿ ಮಾಡಿ ಹೇಳಿದಾಗ ಅವಕ್ಕೆ ಆನಂದವೋ ಆನಂದ. ಆ ಜೀವಾತ್ಮನಿಗೆ ಬಹಳ ಆನಂದ. ಯಾಕೆಂದ್ರೆ ಅವನಿಗೆ ಸದ್ಗತಿ ಬೇಗ ಸಿಗಬೇಕಾಗಿದೆ, ಅವನು ಮುಂದಿನ ಯೋನಿಗೆ ಹೋಗ್ಬೇಕಾಗಿದೆ, ಮುಂದೆ ಅವನು ಪುನರ್ಜನ್ಮ ಆಗಬೇಕಾಗಿದೆ. ಇಟ್ ಇಸ್ ಲೈಕ್ ಹಿ ಇಸ್ ಇನ್ ಎ ಕೋಮಾ ಕಂಡೀಷನ್. He is suspended animation condition. He wants to get away from that state. So they'll feel very happy to listen to the sounds, vibrations. So Upamshu, we should do it in such a way. See, he is not destined. Without your knowledge, you are helping a apatradana. ನಮಗೆ ಮಾಡೋ ಅಧಿಕಾರ ಇಲ್ಲ. ಅದನ್ನೇ ಹೇಳೋದು. ಮಹಾತ್ಮರು ಹೇಳ್ತಾರೆ, ಜಪ ಮಾಡಬೇಕಾದ್ರೆ ಉಪಾಂಶು ರೀತಿಯಲ್ಲಿ ನಿಧಾನವಾಗಿ ಶಬ್ದ ಹೊರಗೆ ಬರದ ಹಾಗೆ ತುಟಿ ಚಲನೆ ಮಾಡಿ ಹೇಳಿ. ಯಾಕೆ ಅಂತ ಅವ್ರು ಹೇಳಲ್ಲ. ದೀಸ್ ಆರ್ ದ ರೀಸನ್ಸ್ ವೈ. ಇದೇ ಅರ್ಥ ಉಪಾಂಶು, ಸ್ಲೋ ರೆಂಡರಿಂಗ್ ವಿತೌಟ್ ಸೌಂಡ್, ಅಂಡ್ ಓಂಕಾರ ಇನ್ ದ ಬಿಗಿನಿಂಗ್ ಅಂಡ್ ದ ಎಂಡ್. ಆಲ್ ದೀಸ್ ಥಿಂಗ್ಸ್ ಹೆಲ್ಪ್ ಅಸ್ ಟು ಪ್ರೊಟೆಕ್ಟ್. ದೇ ಟೋಟಲಿ ಪ್ರೊಟೆಕ್ಟ್ ಯು ಅಂಡ್ ಯು ಗೆಟ್ ದಿ ಟೋಟಲ್ ಬೆನಿಫಿಟ್ ಇನ್ ಎ ಮಚ್ ಬೆಟರ್ ವೇ ವಿತ್ ಇನ್ ಎ ಶಾರ್ಟ್ ಟೈಮ್. ಇದು ಯಾವುದು ನಾನು ಫಾಲೋ ಮಾಡಿದೆ ಸುಮ್ಮನೆ ಹಾಗೆ ಮಾಡ್ತಾ ಇದ್ರೆ ತೊಂದರೆ ಅಂತಲ್ಲ. ನನ್ನ ಪಾಡಿಗೆ ನನಗೆ ತಿಳಿದ ಹಾಗೆ ನಾನು ಜಪ ಮಾಡೋದಾಗ್ಲಿ ಧ್ಯಾನ ಮಾಡೋದಾಗ್ಲಿ ಮಾಡ್ತಾ ಇದ್ರೆ ಇಟ್ ಈಸ್ ಲೈಕ್ ಟ್ರಾವೆಲಿಂಗ್ ಇನ್ ಎ ಪ್ಯಾಸೆಂಜರ್ ಟ್ರೈನ್ ಫ್ರಮ್ ಬ್ಯಾಂಗ್ಳೂರ್ ಟು ಡೆಲ್ಲಿ. ವೆರಾಸ್ ವೆನ್ ವಿ ಫಾಲೋ some of these things, secrets, it is like traveling in aeroplane from Bangalore to Delhi. ಇದನ್ನೇ ವೇದಾಂತದಲ್ಲಿ ಎರಡು ಮಾರ್ಗ ಅಂತ ಹೇಳ್ತಾರೆ. ಬಹಳ ನಿಧಾನವಾಗಿ ನಾವು ಗುರಿ ಸೇರೋದಿದೆಯಲ್ಲ, ಮೋಕ್ಷಕ್ಕೆ ಹೋಗೋದು ಸಾವಿರಾರು ಜನ್ಮ ದಾಟಿದ ಮೇಲೆ, ಅದು ಪಿಪೀಲಿಕಾ ಮಾರ್ಗ. ಈ ಜನ್ಮದಲ್ಲೇ ನಾವು ಮೋಕ್ಷವನ್ನು ಹೊಂದೋದು ಅದು ಶುಕ ಮಾರ್ಗ. ಹೀಗೆ ಬೇಕಾದಷ್ಟು ರಹಸ್ಯಗಳು ಹೇಗಿದೆ ಅಂದ್ರೆ, ಪ್ರಾಣಾಯಾಮದ ಬಗ್ಗೆ ಗುರುಗಳು ಕೊನೆಗೆ ಒಂದು ಮಾತು ಹೇಳಿದರು. ಐ ವಿಲ್ ಕಮ್ ಟು ದಟ್ ಪಾಯಿಂಟ್ ಇನಿಷಿಯಲ್. ಸಾಮಾನ್ಯವಾಗಿ ಪ್ರಾಣಾಯಾಮ, ಯೋಗಿಕ್ ಪ್ರಾಣಾಯಾಮ ಅಂದ್ರೆ ಕುಂಭಕ ಪ್ರಾಣಾಯಾಮ, ರಿಟೆನ್ಷನ್ ಆಫ್ ಬ್ರೆತ್ ಇನ್ಸೈಡ್ ಆರ್ ರಿಟೆನ್ಷನ್ ಆಫ್ ಬ್ರೆತ್ ಔಟ್ಸೈಡ್. ಬಾಹ್ಯ ಕುಂಭಕ, ಅಂತರ್ ಕುಂಭಕ, ಎರಡು ರೀತಿ ಕುಂಭಕಗಳಿಂದ ಪ್ರಾಣಾಯಾಮ ಮಾಡೋದು ಇದೆಯಲ್ಲ, ಅದು ನಿಜವಾದ ಯೋಗಿಕ್ ಪ್ರಾಣಾಯಾಮ. ಅದು ಕೇವಲ ಗುರುವಿನ ಕೃಪೆಯಿಂದ ಗುರು ಹೇಳಿದ್ರೆ ಮಾತ್ರ ಮಾಡಬೇಕು ಅಂತ ಗುರುಗಳು ಹೇಳಿದ್ದಾರೆ. ಎಲ್ಲರೂ ಮಾಡೋ ಹಾಗಿಲ್ಲ. ಸಾಮಾನ್ಯವಾಗಿ ನಾವು ಮಾಡುವಂಥದ್ದು ಅನುಲೋಮ ವಿಲೋಮ ಪ್ರಾಣಾಯಾಮ. ಎಲ್ಲರಿಗೂ ಪ್ರಾಣಾಯಾಮ ಮಾಡಲೇಬೇಕು ಅಂತ ವಿಧಿ ಇಲ್ಲ. ನೆಕ್ಸ್ಟ್ ಪಾಯಿಂಟ್, our Gurudev has made all these things very clear. There is no rule that everybody should do pranayama before meditation. No. According to the samskara here of previous birth, vasanas, and the techniques of meditation which has been done in the previous birth, that will continue in this birth. Only they are endowed to do. ಎಲ್ಲರಿಗೂ ಬೇಕಾಗಿಲ್ಲ. ಭಕ್ತಿ ಯೋಗದಲ್ಲಿ ಪ್ರಾಣಾಯಾಮ ಅವಶ್ಯಕತೆ ಇಲ್ಲ, ಕರ್ಮಯೋಗದಲ್ಲಿ ಪ್ರಾಣಾಯಾಮದ ಅವಶ್ಯಕತೆ ಇಲ್ಲ. ಭಗವಾನ್ ರಮಣ ಮಹರ್ಷಿ has made this point very clear. Our Gurudev also has made the point very clear. Everybody need not do pranayama. Need not do. There is no rule, hard and fast, that you must do pranayama before japa and meditation. ನಮ್ಮ ಸಂಸ್ಕಾರಕ್ಕೆ ತಕ್ಕ ಹಾಗೆ ನಮ್ಮ inborn latent tendencies, natural swabhava, accordingly the gunas will decide, then the guru will decide, then he will guide us to do, what not to do. So without guru's advice, we are not supposed to do the yogic pranayama. ಅದು ಪಾಯಿಂಟ್. ಭಗವಂತ ಅದನ್ನೇ ಹೇಳಿದ್ದಾನೆ. ಪ್ರಾಣಾಯಾಮದ ಮಹತ್ವ ಹೇಳ್ತಾ ಇರೋದು ಯೋಗಿಕ್ ಪ್ರಾಣಾಯಾಮದ ಮಹತ್ವದ ಬಗ್ಗೆ ಭಗವಂತ ಹೇಳ್ತಾ ಇದ್ದಾನೆ. ಅಂದ್ರೆ ಸಮರ್ಥ ಗುರು ಶುಡ್ ಟೀಚ್ such a pranayama.
the last shloka in this fifth chapter. Now we are starting. This last shloka, actually ಲಾರ್ಡ್ ಇಲ್ಲಿ ಏನ್ ಹೇಳ್ತಾ ಇದ್ದಾನೆ ಭಗವಂತ ಅಂದ್ರೆ, ಬಹಳ ಸೂಕ್ಷ್ಮದಲ್ಲಿ ಭಕ್ತಿ ಯೋಗದ ಸೂಚನೆ ಈ ಶ್ಲೋಕದಲ್ಲಿ ಕೊಡ್ತಾ ಇದ್ದಾನೆ. ನಾವು ಹಿ ಹ್ಯಾಸ್ ಗಿವನ್ ಇಂಡೈರೆಕ್ಟ್ಲಿ, ವೆರಿ ಪ್ರಿಸೈಸ್ಲಿ, ವೆರಿ ಸಬ್ಟಲಿ ದ ಇಂಪಾರ್ಟೆನ್ಸ್ ಆಫ್ ಡಿವೋಷನ್ ಇನ್ ಅವರ್ ಲೈಫ್ ಇನ್ ದಿಸ್ ಶ್ಲೋಕ. ಫಸ್ಟ್ ಒನ್, ಭೋಕ್ತಾರಂ ಯಜ್ಞ ತಪಸಾಂ ಸರ್ವಲೋಕ ಮಹೇಶ್ವರಂ ಸುಹೃದಂ ಸರ್ವಭೂತಾನಾಂ ಜ್ಞಾತ್ವಾ ಮಾಂ ಶಾಂತಿಂ ರುಚ್ಛತಿ. ಭೋಕ್ತಾರಂ ಯಜ್ಞ ತಪಸಾಂ ಸರ್ವಲೋಕ ಮಹೇಶ್ವರಂ. ಫಸ್ಟ್ ಲೈನ್, ಫಸ್ಟ್ ಚರಣ. Two things are there. For the first time in Bhagavad Gita, in all the totality, if you take 700 shlokas, 18 chapters, this is the only shloka where only once, very clearly, very precisely, Lord, without any ambiguity, without any doubt, iota of doubt, He has made very clear that who He is. This is the shloka. ನಾನು ಯಾರು ಅರ್ಜುನ, ನಿನಗೆ ಗೊತ್ತಾ? ನಿಜವಾದ ನಾನು, ನಿನ್ನೆದುರು ನಿಂತಿರ್ತಕ್ಕಂತಹ ಕೃಷ್ಣ ಅನ್ನೋ ಹೆಸರಿನ ಈ ವ್ಯಕ್ತಿ ಯಾರು ನಿನಗೆ ಗೊತ್ತಾ ಅಂದ್ರೆ, ಸಾಕ್ಷಾತ್ ಸಾಕಾರ ಪರಬ್ರಹ್ಮ ಸ್ವರೂಪ ಅಂತ ಈ ಶ್ಲೋಕದಲ್ಲಿ ಭಗವಂತ ಹೇಳ್ತಾ ಇದ್ದಾನೆ. ಐ ಆಮ್ ದ ಪ್ರಿಸೈಡಿಂಗ್ ಲಾರ್ಡ್. As per Vedanta, there are 7 upper lokas and 7 lower lokas, 7 upper worlds and 7 lower worlds. 14 ಲೋಕಗಳಿಗೆ, ಆಯಾ ಲೋಕಗಳಿಗೆ ಒಬ್ಬೊಬ್ಬ ಈಶ್ವರ ಇದ್ದಾನೆ, ಒಡೆಯ ಇದ್ದಾನೆ ಅಂತ ತಗೊಂಡ್ರೆ, ಸಕಲ ಈ ವಿಶ್ವದಲ್ಲಿ ಅನೇಕ ಕೋಟಿ ಬ್ರಹ್ಮಾಂಡಗಳು ಇದೆ ಅಂತ ಲೆಕ್ಕ ಹಾಕಿದ್ರೆ, there are so many galaxies in the whole universe and each galaxy is controlled by one Lord ಅಂತ ಲೆಕ್ಕ ಹಾಕಿದ್ರೆ, ಪ್ರತಿಯೊಂದು ಬ್ರಹ್ಮಾಂಡಕ್ಕೂ ಒಬ್ಬ ಈಶ್ವರ ಇದ್ದಾನೆ, ಒಬ್ಬ ದೇವತೆ ಇದ್ದಾನೆ, ಬ್ರಹ್ಮಾಂಡೇಶ್ವರ ಇದ್ದಾನೆ ಅಂತ ಲೆಕ್ಕ ಹಾಕಿದ್ರು, ಈ ಎಲ್ಲಾ ದೇವತೆಗಳಿಗೆ, ಈ ಎಲ್ಲಾ ದೇವಾನುದೇವಗಳಿಗೆ ಮೇಲ್ಪಟ್ಟು ಮೀರಿ ಮೇಲಿರತಕ್ಕಂಥವನೇ ನಾನು ಅನ್ನೋ ಭಾವ. ಸರ್ವಲೋಕ ಮಹೇಶ್ವರಂ. ಸರ್ವಲೋಕ ಅಂದ್ರೆ ದ ಎಂಟೈರ್ ಯೂನಿವರ್ಸ್. All the 14 worlds come under that. All the galaxies will come under that. All the planets will come under that. The stars will come under that. The whole universe comes under that. ಸಾಕಾರ ರೂಪದಲ್ಲಿ ನಾನೇ ಸರ್ವಲೋಕ ಮಹೇಶ್ವರ ಅಂತ ಭಗವಂತ ಬಹಳ ಸ್ಪಷ್ಟವಾಗಿ ಯಾವ ಸಂದೇಹವೂ ಇಲ್ಲದೆ ಹೇಳ್ತಾ ಇದ್ದಾನೆ. ಯಾಕೆ ಮಾತು ಬರ್ತಾ ಇದೆ? All acharyas are very clear on this shloka. They have said in this shloka, Lord has mentioned importance of bhakti yoga. ಹೇಗೆ ಇದು? ಹೇಗೆ ಭಕ್ತಿ ಯೋಗ ಇಲ್ಲಿ ಹೇಗೆ ಬರುತ್ತೆ? ನಮ್ಮ ಡೌಟ್. ಇಲ್ಲಿ ಭಕ್ತಿ ಯೋಗ ಎಲ್ಲಿ ಬರುತ್ತೆ? ಭೋಕ್ತಾರಂ ಯಜ್ಞ ತಪಸಾಂ ಸರ್ವಲೋಕ ಮಹೇಶ್ವರಂ ಸುಹೃದಂ ಸರ್ವಭೂತಾನಾಂ ಜ್ಞಾತ್ವಾ ಮಾಂ ಶಾಂತಿ ಮೃಚ್ಛತಿ. ಜ್ಞಾತ್ವಾ, ಮಾಂ ಜ್ಞಾತ್ವಾ, ಈ ರೀತಿಯಾಗಿ ನನ್ನನ್ನು ತಿಳ್ಕೊಂಡು, ಶಾಂತಿ ರುಚ್ಛತಿ, ಪರಮಶಾಂತಿಯನ್ನು ಹೊಂದುತ್ತಾನೆ ಯೋಗಿ, ಸಾಧಕ. ಪರಮಶಾಂತಿ ಅಂದ್ರೆ ಪರಮಾನಂದವನ್ನ, ಜೀವನ್ ಮುಕ್ತಿಯನ್ನ ಹೊಂದುತ್ತಾನೆ. ಏನ್ ತಿಳ್ಕೊಂಡ್ರೆ? ಬೈ ನೋಯಿಂಗ್ ವಾಟ್? ಇತಿ ಮಾಂ ಜ್ಞಾತ್ವ. ಬಟ್ ಯಾವ ರೀತಿ? ಇನ್ ವಾಟ್ ವೇ? ಬೈ ನೋಯಿಂಗ್ ಅನ್ನೋದಕ್ಕೆ ಹೇಳ್ತಾನೆ. ಯಜ್ಞ ತಪಸಾಂ ಭೋಕ್ತಾರಂ. ಅಹಂ ಸರ್ವಯಜ್ಞ ತಪಸಾಂ ಭೋಕ್ತಾರಂ ಅಂತ ಅರ್ಥ ಮಾಡ್ಕೊಳ್ಬೇಕು. ವಿ ಹ್ಯಾವ್ ಟು ಕನ್ಸಿಡರ್ ಲಾರ್ಡ್ ಈಸ್ ಸೇಯಿಂಗ್ ದಟ್ ಹಿ ಈಸ್ ಅಲ್ಟಿಮೇಟ್ಲಿ ದ ಎಂಜಾಯರ್, ಭೋಕ್ತೃ. ಹಿ ಈಸ್ ದ ರಿಸಿಪಿಯಂಟ್. ಹಿ ಈಸ್ ದ ಎಂಜಾಯರ್ ಆಫ್ ಭೋಕ್ತಾರಂ, ಆಫ್ ಸರ್ವಯಜ್ಞ ಸರ್ವ ತಪಸ್. ಯಜ್ಞ ತಪಸಾಂ, 2 words. ಎಲ್ಲಾ ರೀತಿಯ ನಮ್ಮ ತಪಸ್ಸಾಗಲಿ, ಧ್ಯಾನವಾಗಲಿ, ಜಪವಾಗಲಿ, ಯಾವ ರೀತಿಯ ತಪಸ್ಸು, ಭಗವದ್ ಆರಾಧನೆ ಆಗಲಿ,
ಭಗವಂತನನ್ನು ಕುರಿತು ಮಾಡತಕ್ಕಂತಹ ತಪಸ್ಸು, ಭಗವದ್ ಆರಾಧನೆ ಮತ್ತು ಆ ಜಪ ಮತ್ತು ಧ್ಯಾನ ಅವೆಲ್ಲವೂ ಬಂತು. ಎಲ್ಲ ರೀತಿಯ ತಪಸ್ಸಿನಲ್ಲೂ, ತಪಸ್ಸು ಅಂದ್ರೆ ಎಲ್ಲ ರೀತಿಯ ತಪಸ್ಸುಗಳು ಬಂತು. ಯಜ್ಞ, ಸರ್ವಯಜ್ಞ, ಎಲ್ಲ ರೀತಿಯ ಯಜ್ಞಗಳು ಬಂತು. ಅವೆಲ್ಲದಕ್ಕೂ ನಾನೇ ಭೋಕ್ತಾರ. ಅಂದ್ರೆ ಅಲ್ಟಿಮೇಟ್ಲಿ ದೇ ರೀಚ್ ಮೀ ಓನ್ಲಿ ಬೈ ಥ್ರೂ ದೀಸ್. ಐ ಆಮ್ ದ ಎಂಜಾಯರ್ ಆಫ್ ಆಲ್ ಟೈಪ್ಸ್ ಆಫ್ ಯಜ್ಞಾಸ್ ಯು ಪರ್ಫಾರ್ಮ್, ಆಲ್ ಟೈಪ್ಸ್ ಆಫ್ ಸ್ಯಾಕ್ರಿಫೈಸಸ್ ಯು ಗಿವ್ ಅಂತ. ನೀವು ಮಾಡತಕ್ಕಂಥ ಎಲ್ಲಾ ರೀತಿಯ ಶಾಸ್ತ್ರವಿಹಿತವಾದ ಕರ್ಮಗಳು ಎಲ್ಲವೂ ಯಜ್ಞವೇ ಅಂತ ಹಿಂದೆ ಹೇಳಿಬಿಟ್ಟಿದ್ದಾನೆ ಭಗವಂತ. ಆಲ್ ಕರ್ತವ್ಯ ಕರ್ಮಾಸ್, ಆಲ್ ವಿಹಿತ ಕರ್ಮಾಸ್, ಆಲ್ ಗುಡ್ ಡೀಡ್ಸ್ ಆರ್ ನಥಿಂಗ್ ಬಟ್ ಯಜ್ಞಾಸ್ ಓನ್ಲಿ. ಪ್ರತಿಯೊಂದು ಯಜ್ಞ ರೂಪದಲ್ಲಿ ನಾವು ಭಾವನೆ ಮಾಡಿಕೊಳ್ಬೇಕು ಅಂತ ಭಗವಂತ ಹೇಳ್ಬಿಟ್ಟಿದ್ದಾನೆ. ಅದಕ್ಕೆ ಫಲ ಯಾರು? ನಾನೇ ಅದಕ್ಕೆ ಫಲ. ಅವೆಲ್ಲವೂ ನನ್ನನ್ನೇ ಸೇರುತ್ತೆ ಅಂತ ಹೇಳ್ತಾ ಇದ್ದಾನೆ ಭಗವಂತ. ಆಲ್ ಸಚ್ ಸ್ಯಾಕ್ರಿಫೈಸಸ್ ವಾಟ್ ವಿ ಡೂ, ಅಲ್ಟಿಮೇಟ್ಲಿ they will reach me only and you reap the fruits, you get the benefit by performing such yajnas. ವೇದಾಂತದಲ್ಲಿ, ನಮ್ಮ ಕರ್ಮಕಾಂಡದಲ್ಲಿ ಬಹಳಷ್ಟು ಬರುತ್ತೆ. ಇದ್ರ ಬಗ್ಗೆ ಬಹಳ 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 ವಿಶದವಾಗಿ ಬರುತ್ತೆ. ಎಷ್ಟೋ ತರದ ಯಜ್ಞಗಳು. ವಿ ಹ್ಯಾವ್ ರಿಮೆಂಬರ್, ಲಾರ್ಡ್ ಈಸ್ ಹಿಂಟಿಂಗ್ ದೀಸ್ ವರ್ಡ್ಸ್ 5000 years before. 5000 years before, where things were different than compared to today. ಇವತ್ತಿನ ಸನ್ನಿವೇಶದಲ್ಲಿ ಅರ್ಥ ಆಗೋದಿಲ್ಲ ಹೆಚ್ಚಿನ ಮಟ್ಟಿಗೆ ಯಜ್ಞಗಳು ಅಂತ. 5000 ವರ್ಷದ ಹಿಂದೆ ಹೇಗಿತ್ತು? ಎಲ್ಲ ರೀತಿಯ ಯಜ್ಞಗಳು ನಿತ್ಯ ನೈಮಿತ್ತಿಕ ಕರ್ಮಗಳ ಭಾಗವಾಗಿದ್ದು. ವೈಶ್ವದೇವ ಪೂಜೆ ಇರ್ತಾ ಇತ್ತು. ಜನಗಳು ಅಗ್ನಿಯನ್ನ ಸಂರಕ್ಷಣೆ ಮಾಡ್ತಾ ಇದ್ರು. 24 ಗಂಟೆ ಮನೆಯಲ್ಲಿ ಅಗ್ನಿ ಉರಿತಾ ಇತ್ತು. ಯಜ್ಞದೇವ, sacred fire used to remain burning throughout. So people who have maintained such a sacrificial fire, ಆ ಯಜ್ಞೇಶ್ವರನ್ನ ಮನೆಯಲ್ಲೇ ಇಟ್ಕೊಂಡಿರ್ತಕ್ಕಂಥವರು ಅಗ್ನಿಹೋತ್ರಿಗಳು ಅಂತಾನೆ ಕರೆಸ್ಕೊಳ್ತಾ ಇದ್ರು. ಎಲ್ಲ ರೀತಿಯ ಯಜ್ಞಗಳು, ವೈಶ್ವದೇವ ಪೂಜೆ ಇರಬಹುದು, ಜ್ಯೋತಿಷ್ಠೋಮಾದಿ ಯಜ್ಞಗಳು ಇರಬಹುದು, ಕಾಮ್ಯ ಕರ್ಮಗಳ ಪರವಾಗಿರ್ತಕ್ಕಂಥ ಯಜ್ಞಗಳು ಇರಬಹುದು, ಸ್ವರ್ಗ ಪ್ರಾಪ್ತಿಗೋಸ್ಕರ ಮಾಡತಕ್ಕಂಥ ಯಜ್ಞಗಳೇ ಇರಬಹುದು, ಪಂಚಮಹಾವಿಧವಾದ ನಿತ್ಯ ನೈಮಿತ್ತಿಕ ಯಜ್ಞಗಳು, ಮನುಷ್ಯನಾದನು ಆಚರಿಸಲೇಬೇಕಾಗಿರ್ತಕ್ಕಂಥ ಯಜ್ಞಗಳು ಇರಬಹುದು. ಯಾವುದು? ಮನುಷ್ಯ ಯಜ್ಞ, ಭೂತಯಜ್ಞ, ದೈವಯಜ್ಞ, ಈ ರೀತಿ ಎಲ್ಲವೂ ಯಜ್ಞಗಳೇ. ಆಲ್ ಸೇಕ್ರೆಡ್ ಕರ್ಮಾಸ್ ವಿ ಆರ್ ಸಪೋಸ್ ಟು ಡೂ, ದೇ ಆರ್ ನಥಿಂಗ್ ಬಟ್ ಯಜ್ಞಾಸ್. ಅಂಡ್ ಐ ಆಮ್ ದ ಎಂಜಾಯರ್. ವಾಟ್ ಎವರ್ ಯು ಡೂ, ಯು ಆರ್ ಆಫರಿಂಗ್ ಇಟ್ ಟು ಮೀ ಓನ್ಲಿ. ಅಂಡ್ ಐ ಆಮ್ ಸೋ ಪ್ಲೀಸ್ಡ್ ಬೈ ಯುವರ್ ಆಫರಿಂಗ್. ಅಹಂ ಭೋಕ್ತಾರಂ, ಸೊ ಐ ವಿಲ್ ಗಿವ್ ಯು ದ ಬೆನಿಫಿಟ್. ಎಲ್ಲವೂ ನನ್ನನ್ನೇ ಸೇರೋದ್ರಿಂದ ನನಗೆ ಸಂತೋಷವಾಗುತ್ತೆ ಅರ್ಜುನ. ಯಜ್ಞ ತಪಸಾಂ ಭೋಕ್ತಾರಂ ಅಂದ್ರೆ ಸರ್ವ ಯಜ್ಞ ತಪಸಾ ಭೋಕ್ತಾರಂ ಅಹಂ. ಅಹಂ ಸುಹೃದಂ. ನೆಕ್ಸ್ಟ್, ನಾನ್ಯಾರು? ಸುಹೃದಂ. ಬಹಳ ಮುಖ್ಯವಾದ, ಬಹಳ ಉದ್ದಾಮವಾದಂತಹ ಎಲ್ಲ ಆಚಾರ್ಯರು ಇದ್ರ ಬಗ್ಗೆ ಬಹಳ ಸ್ಪಷ್ಟವಾಗಿ ಹೇಳಿರ್ತಕ್ಕಂಥದ್ದು. ಭಗವಂತ ಏನು ಅಂತಂದ್ರೆ, ರಾಮಸುಖದಾಸಿಯವರ ಆದಿಯಾಗಿ, ಜಯದೇವ್ ಗೋಯಂತಕ ಆದಿಯಾಗಿ, ಬಹಳ ಜ್ಞಾನೇಶ್ವರ ಮಹಾರಾಜರು ಎಷ್ಟು ಚೆನ್ನಾಗಿ ಇದರ ವರ್ಣನೆ ಕೊಡ್ತಾರೆ ಅಂದ್ರೆ, ಭಗವಂತನಿಗೆ ಒಂದು ವಿಶೇಷವಾದ ಗುಣಲಕ್ಷಣ ತೋರಿಸುವ ಒಂದು ಶಬ್ದ ಇದೆ ವೇದಾಂತದಲ್ಲಿ, ಸುಹೃದ. ಸುಹೃದ ಅಂತಂದ್ರೆ ಸರ್ವರಿಗೂ ಮಿತ್ರ ಅಂತ ಅನ್ನೋ ಅರ್ಥ. ಎಲ್ಲರ ಹೃದಯದಲ್ಲಿ ವಾಸ ಮಾಡ್ತಾ ಇರೋದ್ರಿಂದ ಅವನು ಎಲ್ಲರಿಗೂ ಮಿತ್ರನೇ. ಯಾವ ರೀತಿ ಮಿತ್ರ ಅಂದ್ರೆ, ನಾವು ತಿಳ್ಕೊಂಡಿರೋ ಮನುಷ್ಯ ಸ್ವಭಾವದ ಶತ್ರುತ್ವ ಮಿತ್ರತ್ವ ಅಲ್ಲ. ಹಿ ಈಸ್ ಎ ಫ್ರೆಂಡ್ ಆಫ್ ಆಲ್ ಕ್ರೀಚರ್ಸ್. ಅಂದ್ರೆ there is always unconditional, eternal love of a pure witness. ಕೇವಲ ಸಾಕ್ಷಿ ಭಾವದಿಂದ ಭಗವಂತ ಒಳಗೆ ಕೂತ್ಕೊಂಡಿದ್ದಾನೆ, ಎಲ್ಲವನ್ನು ನೋಡ್ತಾ ಇದ್ದಾನೆ. ನಿಜವಾದ ಅರ್ಥದಲ್ಲಿ ಆತ ನಮ್ಮ ಸ್ನೇಹಿತನೂ ಅಲ್ಲ, ಶತ್ರುವೂ ಅಲ್ಲ, ಆದ್ರೆ ಸುಹೃದ. ಎಲ್ಲರ ಹಿತವನ್ನ ಬಯಸ್ತಾ ಇರ್ತಕ್ಕಂಥವನು, ಎಲ್ಲರ ಹಿತವನ್ನ ನೋಡ್ಕೊಳ್ತಕ್ಕಂಥವು. ಈಸ್ ಎ ಬೆನಿಫ್ಯಾಕ್ಟರ್ of all creatures. Then one ಪ್ರಶ್ನೆ ಬರುತ್ತೆ, a doubt will come. If he is really benefactor, then why people suffer? Some always suffer, some always enjoy. ಮತ್ತೆ same question, 5000 year old question.
ವೈ ಮೀ ಓನ್ಲಿ? ಭಗವಂತ ದಯಾಮಯ, ಸುಹೃದ ಅಂದ್ರೆ ದಯಾಮಯ. ಈಸ್ ಎ ಕೈಂಡ್ ಹಾರ್ಟೆಡ್ ಸೋಲ್, ಎ ಗ್ರೇಟ್ ಸೋಲ್, ಎ ಯೂನಿವರ್ಸಲ್ ಸೋಲ್, ಎ ಕಾಸ್ಮಿಕ್ ಸೋಲ್ ರಿಸೈಡಿಂಗ್ ಇನ್ ಮೀ. ದೆನ್ ವೈ ಮೀ ಓನ್ಲಿ? ನನಗೆ ಯಾಕೆ ತೊಂದರೆ ಬರ್ತಾ ಇದೆ? ಭಗವಂತ ನಿಜವಾಗ್ಲೂ ನನ್ನ ಸ್ನೇಹಿತನಾಗಿದ್ರೆ, ದಯಾಪರ ಆಗಿದ್ರೆ, ನಿಜವಾಗ್ಲೂ ಸುಹೃದ ಆಗಿದ್ರೆ ನನಗೆ ಯಾಕೆ ತೊಂದರೆ? ನಾವು ದೇಹ ಭಾವದಿಂದ ಕೇಳೋ ಪ್ರಶ್ನೆ ಇಲ್ಲ. ಶರೀರ ಭಾವದಿಂದ ನಾನು ಪ್ರಶ್ನೆ ಮಾಡ್ತಾ ಇದ್ದೇನೆ, ಅಜ್ಞಾನದಲ್ಲಿ ಪ್ರಶ್ನೆ ಮಾಡ್ತಾ ಇದ್ದೇನೆ. ಶರೀರ ನಾನು ಅನ್ಕೊಂಡು, ಈ ಶರೀರಕ್ಕೂ ಈ ಹೊರಗಿನ ಉಪಾಧಿಗೂ ಭಗವಂತನಿಗೂ ಏನ್ ಸಂಬಂಧ ಇದೆ ರೀ? ಈ ಶರೀರ ಬಂದಿರೋದು ತನ್ನ ಕರ್ಮಗಳನ್ನ ಅನುಭವಿಸ್ಲಿಕ್ಕೆ, ತನ್ನ ಕರ್ಮ ಫಲಗಳನ್ನ ತೀರಿಸ್ಕೊಳ್ಳಕ್ಕೆ ಈ ಜನ್ಮದಲ್ಲಿ ಹುಟ್ಟು ಬಂದಿರೋದು. ಹೋದ ಜನ್ಮದಲ್ಲಿ ನಾನು ಏನು ಮಾಡಿದ್ನೋ ಆ ಶರೀರದಲ್ಲಿ ಅದರ ಫಲವನ್ನ ಅನುಭವಿಸ್ಲಿಕ್ಕೆ ಈ ಶರೀರ ಬಂದಿರೋದು. ಭಗವಂತನು ಅದಕ್ಕೂ ಏನು ಸಂಬಂಧ ಇದೆ? ಹೋದ ಜನ್ಮದ ಶರೀರದಲ್ಲೂ ಭಗವಂತ ಇದ್ದ, ಸಾಕ್ಷೀಭೂತನಾಗಿದ್ದ, ಸುಹೃದನಾಗಿದ್ದ. ಈ ಜನ್ಮದ ಶರೀರದಲ್ಲೂ ಆತನೇ ಇದ್ದಾನೆ. ಆದರೆ ಅದನ್ನು ನಾವು ಮರೆತು ಶರೀರ ನಾನು ಅಂತ ಭಾವನೆ ಮಾಡಿಕೊಂಡು ನನಗೆ ತೊಂದರೆ ಆಗ್ತಾ ಇದೆ ಅಂದ್ರೆ ಆಕ್ಚುಲಿ ಶರೀರಕ್ಕೆ ಆಗ್ತಾ ಇರೋದನ್ನ ನನಗಾಗ್ತಾ ಇದೆ. ಭಗವಂತ ನೀನು ಒಳಗಿದ್ದೀಯಲ್ಲ, ಯಾಕೆ ನೋಡ್ತಾ ಇಲ್ಲ ಅಂದ್ರೆ ನನ್ನ ಕರ್ಮಫಲಕ್ಕೂ ಭಗವಂತನಿಗೂ ಏನು ಸಂಬಂಧ? ಆಲ್ ಮಹಾತ್ಮನ್ಸ್ ಹ್ಯಾವ್ ಎಕ್ಸ್ಪ್ಲೇನ್ಡ್ ದಿಸ್. I have to reap whatever I sow in the soil. ನಾನು ಏನು ಬೆಳೆ ಇವತ್ತು ಬಿತ್ತೀನಿ ಭೂಮಿನಲ್ಲಿ, ಅದೇ ಬೆಳೆಯನ್ನು ನಾನು ತಿನ್ನಬೇಕೇ ಹೊರತು, ವೇದಾಂತದ ಬಹಳ ದೊಡ್ಡ ಉದಾಹರಣೆ ಇದೆಯಲ್ಲ, ನೆಗ್ರೋಧ ಬೀಜ ಅಂತ ಬರುತ್ತೆ. ಆಲದ ಮರವನ್ನು ನಾನು ಮಣ್ಣಲ್ಲಿ ಹುಟ್ಟಾಕಿ, ಪಾತಿ ಮಾಡಿ, ಗೊಬ್ಬರ ಹಾಕಿ, ನೀರು ಹಾಕಿ ಅದನ್ನು ಕಾಪಾಡಿಕೊಂಡು ಸಸಿ ಬತ್ತು, ಮರ ಬರ್ತಾ ಇದೆ ಅಂತ ವರ್ಷಾನುಗಟ್ಲೆ ಕಾದು ಆಮೇಲೆ ನನಗೆ ಮಾವಿನ ಹಣ್ಣು ಬರಲಿ ಅಂತಂದ್ರೆ ನಾನು ಹಾಕಿರೋದು ಆಲದ ಮರದ ಬೀಜ. ವೇದಾಂತದ ದೊಡ್ಡ ಉದಾಹರಣೆ, ದಿ ಗ್ರೇಟೆಸ್ಟ್ ಎಕ್ಸಾಂಪಲ್, ದಿ ಫೇಮಸ್ ಎಕ್ಸಾಂಪಲ್ ಗಿವನ್ ಬೈ ಆಲ್ ಆಚಾರ್ಯಸ್ ಆಲ್ಸೋ. All Mahatmas know this example. When I have sown the seed of banyan tree, how can I expect mango fruit, which is so sweet, tasty? Only banyan fruits are there in the banyan tree. I am expecting mango fruit from them. If I want mango fruits only, I should sow the mango seed. ನನಗೆ ಮಾವಿನ ಹಣ್ಣು ತಿನ್ನಬೇಕು ಅಂದ್ರೆ ನಾನೇನು ಮಾಡಬೇಕಾಗಿತ್ತು? ಮಾವಿನ ಬೀಜವನ್ನು ನೆಡಬೇಕಾಗಿತ್ತಲ್ಲ. ಹೋದ ಜನ್ಮದಲ್ಲಿ ಒಳ್ಳೆ ಕೆಲಸಗಳನ್ನು ಮಾಡಿದ್ರೆ, ಸತ್ಕರ್ಮಗಳನ್ನು ಮಾಡಿದ್ರೆ, ದಾನ ಧರ್ಮಗಳನ್ನು ಮಾಡಿದ್ರೆ ಶರೀರ ಭಾವದಲ್ಲೇ ಆಗಲಿ. 4 ಜನಕ್ಕೆ ಉಪಕಾರ ಮಾಡಿದ್ರೆ, 4 ಜನಕ್ಕೆ ಒಳ್ಳೆತನ ಮಾಡಿದ್ರೆ, ಈ ಜನ್ಮದಲ್ಲಿ ಬರೀ ಸುಖ ಭಗವಂತ ಕೊಟ್ಬಿಡ್ತಾ ಇದ್ದ. ಹೋದ ಜನ್ಮದಲ್ಲಿ ಯಾರಿಗೂ ನಾನು ತೊಂದರೆ ಮಾಡದೆ, ಅನ್ಯಾಯ ಮಾಡದೆ, ವಂಚನೆ ಮಾಡದೆ, ನಿಷ್ಠೆಯಿಂದ ಇದ್ದಿದ್ರೆ ಈ ಜನ್ಮದಲ್ಲಿ ಸಾಯೋ ತನಕ ಭೋಗ ಭಾಗ್ಯಗಳನ್ನು ಭಗವಂತ ಕೊಟ್ಬಿಡ್ತಾನೆ. ಶ್ರೀಮಂತಿಕೆನ ತಾನಾಗೆ ಕೊಟ್ಬಿಡ್ತಾನೆ. ಆ ಗರ್ಭ ಶ್ರೀಮಂತಿಕೆ ಅಂದ್ರೆ ಅದು ಜನ್ಮಾಂತರಗಳಿಂದ ನಾವು ಶ್ರೀಮಂತ ಕುಲದಲ್ಲೇ ಹುಟ್ಟುಬಿಟ್ಟಿರ್ತೇವೆ, ನಮ್ಗೆ ಗೊತ್ತೇ ಇರೋದಿಲ್ಲ ಅದರ ಇಂಪಾರ್ಟೆನ್ಸ್. ದೇ ಆರ್ ಕಾಲ್ಡ್ ದಿ ಬಾರ್ನ್ ಮಿಲಿನಿಯರ್ಸ್, ಬಟ್ ದೇ ಆರ್ ರಿಯಲಿ ಗುಡ್ ಪೀಪಲ್. ಎಲ್ಲಾ ಶ್ರೀಮಂತರು ಕೆಟ್ಟವರಲ್ಲ. ಆ ಗರ್ಭ ಶ್ರೀಮಂತರಲ್ಲಿ ಬಹಳ ಸಜ್ಜನ ವ್ಯಕ್ತಿಗಳಿದ್ದಾರೆ. ಅದು ಅವರ ಭಾಗ್ಯ, ಭಗವಂತ ಕೊಟ್ಟಿರೋ ಭಾಗ್ಯ, ಅದು ಕರ್ಮ ವಿಶೇಷ. ಭಗವಂತ ಹೇಳ್ತಾರೆ, ಸೌಹೃದಂ ಸರ್ವಭೂತಾನ, ಎಲ್ಲರಿಗೂ ನಾನು ಮಿತ್ರನಾಗಿದ್ದೇನೆ, ಅವರ ಹೃದಯದಲ್ಲೇ ವಾಸ ಮಾಡ್ತಾ ಇದ್ದೇನಪ್ಪ ನಾನು. ಇತಿ ಜ್ಞಾತ್ವಾ ಮಾಂ, ಈ ರೀತಿ ನನ್ನನ್ನು ತಿಳ್ಕೊಂಡು, ಈ ರೀತಿಯಾಗಿ ನೀನು ನನ್ನನ್ನು ತಿಳ್ಕೊಂಡ್ರೆ, ಇದಕ್ಕೆ ಜ್ಞಾತ್ವಾ ಮಾಂ ಶಾಂತಿ ಮೃಚ್ಛತಿ. ಜಯತೀರ್ಥ ಮಹಾನುಭಾವ, ಫೇಮಸ್ ದ್ವೈತ ಸ್ಕಾಲರ್ ಇನ್ ದಿ ಪೋಸ್ಟ್ ಮಾಧ್ವಾಚಾರ್ಯ ಪೀರಿಯಡ್, ಮಾಧ್ವರ ಪರಂಪರೆಯಲ್ಲಿ, ದ್ವೈತ ಪರಂಪರೆಯಲ್ಲಿ ಬಂದಿರತಕ್ಕಂತಹ ಮಹಾತ್ಮರಾದಂತಹ ಜಯತೀರ್ಥರ ಇದಕ್ಕೊಂದು ವ್ಯಾಖ್ಯಾನ ಕೊಟ್ಟಿದ್ದಾರೆ. ಏನು? ಭಗವಂತನನ್ನು ಯಾವ ರೀತಿ ನಾವು ಭಾವಿಸ್ಕೊಳ್ಬೇಕು ಅಂದ್ರೆ, ಸುಹೃದಂ ಸರ್ವಭೂತಾನಾಂ ಜ್ಞಾತ್ವಾ ಮಾಂ ಅಂದಿದೆಯಲ್ಲ, ಜ್ಞಾತ್ವಾ ಅನ್ನೋದನ್ನ ಧ್ಯಾತ್ವಾ ಅಂತ ನೀವು ಓದಬೇಕು. ಯು ರೀಡ್ ದಟ್ ಆಸ್ ಧ್ಯಾತ್ವಾ. ದ ವರ್ಡ್ ಜ್ಞಾತ್ವಾ ಶುಡ್ ಯು ರೀಡ್ ಆಸ್ ಧ್ಯಾತ್ವಾ. ದಟ್ಸ್ ಹೌ ಹಿ ಸೇಸ್. ವೈ? ಈ ರೀತಿಯಾಗಿ ನಾವು ತಿಳ್ಕೊಂಡು ಅಂದ್ರೆ ಅರ್ಥ ಧ್ಯಾನ ಮಾಡಬೇಕು, ಭಗವಂತನ ಗುಣವಿಶೇಷಗಳನ್ನ ಗುಣಗಾನ ಮಾಡಬೇಕು.
ಆತನನ್ನು ಭಜಿಸಬೇಕು, ಆತನ ಪ್ರಾರ್ಥನೆ ಮಾಡಬೇಕು, ಆತನ ಉಪಾಸನೆ ಮಾಡಬೇಕು, ಆತನ ಆರಾಧನೆ ಮಾಡಬೇಕು. ಅಂದ್ರೆ ಆತನಲ್ಲಿ ಅನನ್ಯವಾದ ನಂಬಿಕೆ, ಭಕ್ತಿಯನ್ನು ತೋರಿಸಬೇಕು. ಭಕ್ತಿಯಿಂದ ಭಗವಂತನನ್ನು ಅರ್ಚಿಸಬೇಕು ಅನ್ನೋ ಅರ್ಥ ಬರುತ್ತೆ. ಇತಿ ಜ್ಞಾತ್ವ ಅಂತ ಜಯತೀರ್ಥರ ವ್ಯಾಖ್ಯಾನ. ಯಾರು ಈ ರೀತಿ ನಾನು ಸುಹೃದನಾಗಿದ್ದೇನೆ, ಸರ್ವಲೋಕ ಮಹೇಶ್ವರನಾಗಿದ್ದೇನೆ, ಕರ್ಮಾಧ್ಯಕ್ಷನಾಗಿದ್ದೇನೆ, ಸಾಕ್ಷಾತ್ ಆ ಪರಬ್ರಹ್ಮ ತತ್ವವೇ ನಾನಾಗಿದ್ದೇನೆ ಸಾಕಾರ ರೂಪದಲ್ಲಿ, ಆ ನಿರ್ಗುಣ ಬ್ರಹ್ಮವೇ ನಾನಾಗಿದ್ದೇನೆ, ಎಲ್ಲ ಯಜ್ಞಗಳ ಭೋಕ್ತಾರವೂ ನಾನೇ ಆಗಿದ್ದೇನೆ, ಎಲ್ಲ ಹೃದಯಗಳ ಎಲ್ಲ ಜೀವಿಗಳ ಹೃದಯದಲ್ಲಿ ನಾನೇ ಇದ್ದೇನಪ್ಪ ಅಂತ ಯಾರು ನನ್ನನ್ನು ತಿಳ್ಕೊಂಡಿದ್ದಾರೋ, ಈ ರೀತಿ ಧ್ಯಾನಿಸ್ತಾರೋ, ಈ ರೀತಿ ನನ್ನಲ್ಲಿ ಭಕ್ತಿಯನ್ನು ಇಡ್ತಾರೋ ಅಂಥವರು ಶಾಂತಿ ರುಚ್ಛತಿ, ಪರಮಶಾಂತಿಯನ್ನ, ಪರಮಾನಂದವನ್ನ, ನಿಜಾನಂದವನ್ನು ಹೊಂದಿಬಿಡ್ತಾರೆ. ಭಗವಂತ ಮೊದಲ ಬಾರಿಗೆ ತನ್ನ ಬಗ್ಗೆ ಅಹಂ ಲೋಕಮಹೇಶ್ವರಂ, ಈ ಶಬ್ದ ಇಲ್ಲಿ ಬಂದಿರೋದು ಬಹಳ ಮುಖ್ಯ. 29ನೇ ಕೊನೆ ಶ್ಲೋಕ, ದ ಲಾಸ್ಟ್ ಶ್ಲೋಕ ಆಫ್ 5th ಚಾಪ್ಟರ್, ವೇರ್ he has made it very clear, aham loka maheshwaram. Nowhere else he has used that same word again. Sarva loka maheshwaram only once he has used here. Same thing in Shvetashvatara Upanishad. There is a ಬಹಳ ಫೇಮಸ್ ಶ್ರುತಿವಚನ ಮಂತ್ರ is there. ಇದೇ ಭಾವನೆಯನ್ನು ತೋರಿಸ್ತಕ್ಕಂಥದ್ದು ಶ್ವೇತಾಶ್ವತರ ಉಪನಿಷತ್ತಲ್ಲಿ ಒಂದು ಮಂತ್ರ ಇದೆ. ಸರ್ವಲೋಕ ಮಹೇಶ್ವರಂ, ನಾನೇ ಎಲ್ಲದಕ್ಕೂ ಕಾರಣ ಅನ್ನೋದಕ್ಕೆ, ನಾನೇ ಸೃಷ್ಟಿಕರ್ತ, ಸ್ಥಿತಿಕರ್ತ, ಲಯಕರ್ತ, ನಾನೇ ಪರಬ್ರಹ್ಮ ವಸ್ತು, ನಾನೇ ನಿರಾಕಾರ ನಿರ್ಗುಣ ಬ್ರಹ್ಮ, ನಾನೇ ಸಾಕಾರ ಸಗುಣ ಬ್ರಹ್ಮ ಅಂತ ಭಗವಂತ ಹೇಳ್ತಾ ಇದ್ದಾನಲ್ಲ, ಅದೇ ಭಾವ, ದ ಸೇಮ್ ಮೀನಿಂಗ್ ಇನ್ ಶ್ವೇತಾಶ್ವತರ ಉಪನಿಷತ್, ದ ಸೇಮ್ ಮೀನಿಂಗ್ about the Lord. There is a prayer mantra in Shvetashvatara Upanishad. It is directed to the Lord himself. ಪರಮಾತ್ಮನನ್ನು ಕುರಿತು ಬಂದಿರತಕ್ಕಂಥ ವಚನ ಇದು. ತ್ವಂ ಈಶ್ವರಾಣಾಂ ಪರಮಂ ಮಹೇಶ್ವರಂ ತಂ ದೇವತಾನಾಂ ಪರಮಂ ಚ ಪತಿಂ ಪತೀನಾಂ ಪರಮಂ ಪರಸ್ತಾತ್ ತ್ವದಾಮ ದೇವಂ ಭುವನೇಶ್ವಮೀಡ್ಯಂ. This mantra corresponds to the same thing. Sarvaloka Maheshwaram, you are the embodiment of everything. You are beyond everything. You are both Nirguna and Saguna. You are both Sakara and Nirakara. You are the only one Paramatma. There is nobody else. There is no second. Ekam eva advitiya. ಇಲ್ಲಿಗೆ 5ನೇ ಅಧ್ಯಾಯ ಕರ್ಮ ಸನ್ಯಾಸ ಯೋಗ ಮುಕ್ತಾಯವಾಗುತ್ತೆ. ಓಂ ತತ್ಸದಿತಿ ಶ್ರೀಮದ್ಭಗವದ್ಗೀತಾಸು ಉಪನಿಷತ್ಸು ಬ್ರಹ್ಮವಿದ್ಯಾಯಾಂ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೆ ಕರ್ಮ ಸನ್ಯಾಸ ಯೋಗೋ ನಾಮ ಪಂಚಮೋಧ್ಯಾಯಃ. ಅಥ 6ಠೋಧ್ಯಾಯ, 6ನೇ ಅಧ್ಯಾಯಕ್ಕೆ ಪ್ರವೇಶ. ಆತ್ಮಸಂಯಮ ಯೋಗ ಅಂತ ಇದಕ್ಕೆ 6ನೇ ಅಧ್ಯಾಯದ ಹೆಸರಿದೆ. ಕೆಲವು ಮಹಾತ್ಮರು ಇದಕ್ಕೆ ಧ್ಯಾನ ಯೋಗ ಅಂತಲೂ ಹೆಸರಿಟ್ಟಿದ್ದಾರೆ. This 6th chapter is called by some as Atma Sanyama Yoga or by majority as Dhyana Yoga. As earlier said, importance of meditation, that also includes japa. Wherever word meditation is there, the silent inbuilt point is japa is also included, because both are on the similar line. अथ ओम श्री परमात्मने नमः. अथ 6ಠೋಧ್ಯಾಯಃ. ಶ್ರೀ ಭಗವಾನ್ ಉವಾಚ, ಭಗವಂತ ಮತ್ತೆ ಹೇಳ್ತಾ ಇದ್ದಾನೆ. ಇದುವರೆಗೂ ಏನ್ ಹೇಳಿದ್ದಾನೆ ಭಗವಂತ? ಭಕ್ತಿ ಯೋಗಕ್ಕಿಂತ ಮೊದಲು, ಈ ಸೂಚನೆ ಕೊಡೋ ಮೊದಲು 2 ದಾರಿ ಇದೆ ಅಂತ ಹೇಳಿದ್ನಲ್ಲ 5ನೇ ಅಧ್ಯಾಯದಲ್ಲಿ. ನೋಡಪ್ಪ, ಜ್ಞಾನ ಮಾರ್ಗ ಇದೆ. ಕೆಲವರು ಆ ಮಾರ್ಗದಲ್ಲಿ, ವಿಚಾರ ಮಾರ್ಗದಲ್ಲಿ ಮುಂದೆ ಹೋಗ್ತಾರೆ. ಆ ಜ್ಞಾನ ಮಾರ್ಗದಲ್ಲಿ ಧ್ಯಾನ, ಜಪ ಎಲ್ಲವೂ ಬಂದ್ಬಿಡುತ್ತೆ. ಇನ್ ಕೆಲವರಿಗೆ ಬಹಳ ಸುಲಭವಾಗಿ ಕರ್ಮ ಮಾರ್ಗವನ್ನು ಹೇಳಿದ್ದೇನೆ, ಅದರಲ್ಲೂ ಮುಂದುವರಿಬಹುದು ಅಂತ ಎರಡನ್ನೂ ಹೇಳಿ, ಎರಡಕ್ಕೂ ಹೋಲಿಸಿದ್ರೆ ಕರ್ಮ ಮಾರ್ಗವೇ ಶ್ರೇಷ್ಠ ಅನ್ನೋ ಅರ್ಥವನ್ನೂ ಹೇಳಿ,
ಆಮೇಲೆ ಮತ್ತೆ ಜ್ಞಾನ ಮಾರ್ಗ, ಜ್ಞಾನಿಯ, ಜೀವನ್ಮುಕ್ತನ ಲಕ್ಷಣಗಳನ್ನ, ಜ್ಞಾನದ ಮಹತ್ವವನ್ನೂ ಹೇಳಿ, ಅದನ್ನೂ ಹೇಳಿ, ಪ್ರಾಣಾಯಾಮದ ಮಹತ್ವವನ್ನೂ ಹೇಳಿ. ಇಷ್ಟೆಲ್ಲ ಆದ್ಮೇಲೆ ಈಗ 6ನೇ ಅಧ್ಯಾಯದಲ್ಲಿ ಮತ್ತೇನು ಹೇಳ್ತಾ ಇದ್ದಾನೆ? ಪ್ರಾರಂಭದಲ್ಲಿ ಮತ್ತೆ ಕರ್ಮಯೋಗದ ವಿಶೇಷತೆ. ಅಗೇನ್ ಹಿ ಸ್ಟಾರ್ಟ್ಸ್ ದ 6th chapter ವಿತ್ ಗಿವಿಂಗ್ ಇಂಪಾರ್ಟೆನ್ಸ್ ಟು ಕರ್ಮಯೋಗ, ನಿಷ್ಕಾಮ ಕರ್ಮಯೋಗ. ಯಾಕೆ? ವೈ ರಿಪೀಟೆಡ್ಲಿ ಲಾರ್ಡ್ ಇಸ್ ಟಾಕಿಂಗ್ ಅಬೌಟ್ ಕರ್ಮಯೋಗ? ಇದನ್ನೇ ನಮ್ಮ ಗುರುಗಳು ಯಾವಾಗಲೂ ಹೇಳ್ತಾ ಇದ್ರು. ಭಗವದ್ಗೀತೆ ಅರ್ಥ ಆಗಲ್ಲ, ಸುಲಭದಲ್ಲಿ ಅರ್ಥ ಆಗೋದಿಲ್ಲ. ಇಫ್ ಐ ವಾಂಟ್ ಟು ಸಿಂಪ್ಲಿ ಥಿಂಕ್ ಬೈ ಮೈ ಇಂಟೆಲೆಕ್ಟ್ that I am very intelligent, I have command over the subject matter and the language, I know the language very well, so I will understand all the ಶ್ಲೋಕಾಸ್ ಅಂದ್ರೆ ಸಾಧ್ಯ ಇಲ್ಲ. ಇದು ಸಾಧ್ಯ ಇಲ್ಲ ಅಂತಲೇ ಭಗವಂತ ಮತ್ತೆ 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 ಹೇಳಿದ ವಿಷಯವನ್ನೇ ಹೇಳ್ತಾ ಇರೋದು. He is repeating the same thing so that we should never forget. We should not forget. ಫಸ್ಟ್ ಶ್ಲೋಕ ಶ್ರೀ ಭಗವಾನ್ ಉವಾಚ ಅನಾಶ್ರಿತಃ ಕರ್ಮಫಲಂ ಕಾರ್ಯಂ ಕರ್ಮ ಕರೋತಿ ಯಃ ಸ ಸನ್ಯಾಸೀ ಚ ಯೋಗೀ ಚ ನ ನಿರ್ನಶ್ಚಾಕ್ರಿಯಃ. ಅನಾಶ್ರಿತಃ ಕರ್ಮಫಲಂ ಕಾರ್ಯಂ ಕರ್ಮ ಕರೋತಿ ಯಃ. ಫಸ್ಟ್ ಚರಣ, ಮೊದಲನೇ ಲೈನ್, ಈ ಶ್ಲೋಕದ ಮೊದಲನೇ ಭಾಗ. ಅನಾಶ್ರಿತಃ ಕರ್ಮಫಲಂ ಕಾರ್ಯಂ ಕರ್ಮ ಕರೋತಿ ಯಃ. ಕರ್ಮಫಲಂ ಅನಾಶ್ರಿತಃ ಕಾರ್ಯಂ ಕರ್ಮ ಕರೋತಿ ಯಃ. ದ ಒನ್, ಯಹ ಮೀನ್ಸ್ ದ ಪರ್ಸನ್, ಯಾವ ವ್ಯಕ್ತಿ ಯಾವ ಆಸೆ ಇಲ್ಲದೆ, ಆಸೆ ಮೇಲೆ ನಿರ್ಭರತೆ ಇಲ್ಲದೆ, ಆಸೆಗಳನ್ನ ಸಂಕಲ್ಪಗಳನ್ನ ಇಟ್ಕೊಳ್ಳದೆ, ಆಸೆಗಳಿಗೆ ಒಳಗಾಗ್ದೇನೆ ಅಂತ ಅರ್ಥ. ಅನಾಶ್ರಿತಃ ಕರ್ಮಫಲಂ, ಕರ್ಮಫಲದ ಬಗ್ಗೆ ಆಸೆನೇ ಇಟ್ಕೊಳ್ಳೋದೆ, ವಿಥೌಟ್ ಎಕ್ಸ್ಪೆಕ್ಟಿಂಗ್ ಎನಿ ಒನ್, ವಿಥೌಟ್ ಎಕ್ಸ್ಪೆಕ್ಟಿಂಗ್ ಈವನ್ ಸ್ಲೈಟೆಸ್ಟ್ ರಿವಾರ್ಡ್ ಫಾರ್ ದಿ ವರ್ಕ್ ಐ ಡೂ. ನಾನು ಮಾಡೋ ಕೆಲಸಕ್ಕೆ ಏನಾದರೂ ಅದಕ್ಕೆ ಒಂದು ಫಲ ಬರಬೇಕಲ್ಲ. ಐ ಶುಡ್ ಗೆಟ್ ಸಮಥಿಂಗ್ ಇನ್ ರಿಟರ್ನ್. I should get something. At least somebody should praise. Somebody should come and tell me you are great. You have done a good thing. Somebody should give me in kind. Somebody should give me in cash. Somebody should prostrate in front of me. Somebody should consider me as a good person. See, ಇವೆಲ್ಲ ಮನಸ್ಸಿನ ಆಸೆಗಳು. ಪ್ರತಿಯೊಂದು ಕೆಲಸಕ್ಕೆ ನನ್ನ ಹಿಂದೆ ಒಂದು ಆಸೆ ಇರುತ್ತೆ. ನನಗೆ ಸಂತೋಷ ಆಗಬೇಕು, ಈ ಕೆಲಸ ಮಾಡಿದ್ರೆ ಸಂತೋಷ ಆಗತ್ತೆ, ನನಗೆ ಸಂತೋಷ ಆಗತ್ತೆ ಅನ್ನೋದು ಒಂದು ಆಸೆನೆ, ಸಂಕಲ್ಪವೇ. I feel very happy if I do this work. See, feeling happy itself is a sankalpa. Desire. I feel very happy to do this work. I don't feel happy to do this work. I will not do this. My mind says, I am not interested because I feel agitated. ನನಗೆ ಈ ಕೆಲಸ ಮಾಡ್ಲಿಕ್ಕೆ ಮನಸ್ಸಿಲ್ಲ. ಯಾಕೆ? ನನಗೆ ಸಂತೋಷ ಆಗ್ತಾ ಇಲ್ಲ. ಆ ಸಂತೋಷ ಆಗಲ್ಲ ಅನ್ನೋದು ಒಂದು ಸಂಕಲ್ಪವೇ. So, different types of desires, positive desires and negative desires. So, giving up all such desires, anybody, anashritaha karma phalam karyam karma karoti yah sa sannyasi cha yogi cha. Such a person, such a man, such an individual, male or female, such a person, ಅಂತಹ ವ್ಯಕ್ತಿ ಯಾರು ಯಾವುದೇ ಆಸೆ ಇಲ್ಲದೆ ಸಂತೋಷವಾಗಿ, ತೃಪ್ತಿಯಿಂದ, ನೆಮ್ಮದಿಯಿಂದ, ಭಗವಂತ ನನಗೆ ಅವಕಾಶ ಕೊಟ್ಟಿದ್ದೀಯಪ್ಪ, ನಾನು ಮಾಡ್ತಾ ಇದ್ದೇನೆ, ಇದು ನಿನ್ನ ಕೆಲಸ, ನಾನು ಮಾಡ್ತಾ ಇದ್ದೇನೆ, ನೀನು ಮಾಡಿಸ್ತಾ ಇದ್ದೀಯ, ನಾನು ಮಾಡ್ತಾ ಇದ್ದೇನೆ, ನಾನೇನೂ ಮಾಡ್ತಾ ಇಲ್ಲ. ನಿಜವಾದ ಅರ್ಥದಲ್ಲಿ ನಾನು ಒಂದು ಕಾರಣ. ಐ ಆಮ್ ಓನ್ಲಿ ಇನ್ಸ್ಟ್ರೂಮೆಂಟ್. ದಿಸ್ ಬಾಡಿ ಇಸ್ ಇನ್ಸ್ಟ್ರೂಮೆಂಟ್. ಐ ನೋ ದಟ್ ಯು ಆರ್ ಸಿಟಿಂಗ್ ಇನ್ ಸೈಡ್. ನೀನು ಆಟ ಆಡಿಸ್ತಾ ಇದೀಯಾ. ಯು ಆರ್ ದ ಇನ್ವೆಲರ್, ಯು ಆರ್ ದ ಕಂಟ್ರೋಲರ್. ಬ್ರಾಹ್ಮಣ ಸರ್ವಭೂತಾನಿ ಯಂತ್ರಾರೂಢಾನಿ ಮಾಯೆಯ ಅಂತ ಗೊತ್ತಿರೋದ್ರಿಂದ ಈಶ್ವರ ಸರ್ವಭೂತಾನಾಂ ಹೃದ್ದೇಶೇ ತಿಷ್ಠತಿ ಅನ್ನೋದು ಗೊತ್ತಿರೋದ್ರಿಂದ ನೀನು ಮಾಡಿಸ್ತಾ ಇದ್ದೀಯ, ನಾನೇನು ಮಾಡ್ತಾ ಇಲ್ಲ. ಐ ಆಮ್ ನಾಟ್ ಡೂಯಿಂಗ್ ಎನಿಥಿಂಗ್. ಯು ಆರ್ ದ ಒನ್. ಯು ಆರ್ ಮೇಕಿಂಗ್ ಮೀ ಟು ಸ್ಪಿನ್. ಐ ಆಮ್ ದ ಟಾಪ್ ಇನ್ ಯುವರ್ ಹ್ಯಾಂಡ್. ನಿನ್ನ ಕೈಯಲ್ಲಿ ಬುಗುರಿ ಇದ್ದಾಗೆ ನಾನು.
ಇದು ಅರ್ಥ ಆದ ಮೇಲೆ ಫಲದ ಆಸೆ ಯಾಕೆ? ನನಗೆ ಕೆಲಸವನ್ನು ಮಾಡು. ಗಾಡ್ ಹ್ಯಾಸ್ ಗಿವನ್ ದ ಪ್ರೇರಣ. ಇಟ್ ಇಸ್ ಗಾಡ್ಸ್ ವರ್ಕ್. ಸೊ ಎವ್ರಿ ವರ್ಕ್ ಇಫ್ ಐ ಡೂ ಲೈಕ್ ದಟ್, ಐ ಆಮ್ ನಾಟ್ ಡೂಯಿಂಗ್, ಗಾಡ್ ಈಸ್ ಮೇಕಿಂಗ್ ಮೀ ಟು ಡೂ. ಭಗವಂತ ನನ್ನಿಂದ ಮಾಡಿಸ್ತಾ ಇದ್ದಾನೆ, ನಾನು ನಿಜವಾಗ್ಲೂ ಏನು ಮಾಡ್ತಾ ಇದ್ದೆ, ಭಗವಂತನೇ ಮಾಡಿಸ್ತಾ ಇದ್ದಾನೆ ಅಂದಾಗ ಆಸೆಯಲ್ಲಿ ಬರುತ್ತೆ ನಿಮಗೆ. ವೇರಿ ಸಂಕಲ್ಪ ಅದು ಬೇಕು. ಕೆಲಸ ಆದರೆ ಸರಿ, ಕೆಲಸ ಆಗದಿದ್ರೂ ಸರಿ. ಇಫ್ ದ ವರ್ಕ್ ಈಸ್ ಫಿನಿಶ್ಡ್, ಓಕೆ. ಇಫ್ ದ ವರ್ಕ್ ಈಸ್ ನಾಟ್ ಫಿನಿಶ್ಡ್, ಸ್ಟಿಲ್ ಓಕೆ. ಇಫ್ ದ ವರ್ಕ್ ಡಸಂಟ್ ಹ್ಯಾಪನ್ ಪ್ರಾಪರ್ಲಿ, ಸ್ಟಿಲ್ ಓಕೆ. ಇದಕ್ಕೊಂದು ಉದಾಹರಣೆ ಅವರು ಗುರುದೇವ್ ಒನ್ಸ್ how he enlightened us step by step. One fine day when he was in Bannerghatta Road, he said, we will start a quarterly magazine. He called me and Venugopal. He said, we will start a quarterly magazine. And Ashok Mattu, he was also there. And he had a sankalpa. And he decided. He made an announcement. Yes, you do this work, you do that work. He told me some work, you do. You are the editor of that in Kannada section. Ashok Mattu, he called, you are the editor of English section. And then he called me again. Some of the articles which I have written in English, you translate in Kannada and then publish. All the work he did. His sankalpa, magazine started. After 2 or 3, the third year, yes, suddenly he said, we'll stop. ಅದು 3ನೇ ವರ್ಷಕ್ಕೆ ಬಂದಿತ್ತು ಹಂಸಯೋಗ ಪತ್ರಿಕೆ ಪ್ರಾರಂಭ ಆಗಿ. ಇದ್ದಕ್ಕಿದ್ದಂಗೆ ಗುರುಗಳು ಹೇಳಿಬಿಟ್ರು, ಸಾಕು ನಿಲ್ಲಿಸ್ಬಿಡು. ನನಗೆ ಆಶ್ಚರ್ಯ ಆಯ್ತು. ಆಗ ಬನ್ನೇರುಘಟ್ಟದಲ್ಲಿ ಇದ್ದಾಗಿನ ಘಟನೆ ಇದು, ಗುರುಗಳು ಅಲ್ಲಿದ್ದಾಗ, ಅಂದ್ರೆ ಬಿಫೋರ್ 97. ಗುರುಗಳೇ, ಇದನ್ನ ಇಷ್ಟು ಚೆನ್ನಾಗಿ ಬರ್ತಾ ಇದೆ, ಮೂಡ್ ಬರ್ತಾ ಇದೆ, ಇದನ್ನ ಯಾಕೆ ನಿಲ್ಲಿಸಬೇಕು? ವೈ ವಿ ಶುಡ್ ಸ್ಟಾಪ್? ಮೈ ಕ್ವಶನ್ ಟು ಅವರ್ ಗುರುದೇವ್. ದೆನ್ ಗುರುದೇವ್ ಸಿಂಪ್ಲಿ, ಇವಾಗ ಚೆನ್ನಾಗಿ ಅರ್ಥ ಆಗುತ್ತೆ, ಓನ್ಲಿ ಒನ್ ಸೆಂಟೆನ್ಸ್ ಈ ಸೆಡ್ ಅಟ್ ದಟ್ ಟೈಮ್, ನೋ, ನನ್ನ ಇಷ್ಟ ಅದು, ಸಾಕು ಅಷ್ಟೇ. ದಟ್ಸ್ ಆಲ್ ಈ ಸೆಡ್, ಸ್ಟಾಪ್. He didn't give reasons. To start also he didn't give reasons. Simply one fine day he said, you start a magazine. One fine day he said, you stop it. That is how a jnanis behave. They are no way concerned. ಕೆಲಸ ಆಗಲಿ ಆಗದೇ ಇರಲಿ, ಅರ್ಧಕ್ಕೆ ಮುಗಿಲಿ ಪೂರ್ತಿ ಆಗಲಿ, ಅವ್ರಿಗೆ ಸಂಬಂಧವೇ ಇರೋದಿಲ್ಲ. ದೈವ ಪ್ರೇರಣೆ ಪ್ರಕಾರ ಅಲ್ಲಿ ಕೆಲಸ ಆಗುತ್ತೆ. ಅವರು ಹೇಳೋದಷ್ಟೇ, ನಾನು ಮಾಡಿದೆ ಅಂತ ಅವ್ರು ಯಾವತ್ತೂ ಹೇಳ್ಕೊಳ್ಳೋದೇ ಇಲ್ವೇ? ಹಾಗೆ ಅನಾಶ್ರಿತಃ ಕರ್ಮ ಫಲಂ ಕಾರ್ಯಂ ಕರ್ಮ ಕರೋತಿ ಯಃ, ಅಂತಹ ವ್ಯಕ್ತಿ ಅಂದ್ರೆ ಸಚ ಪರ್ಸನ್ ಸನ್ಯಾಸಿ ಚ ಯೋಗಿ ಚ, ಅವನು ನಿಜವಾದ ಸನ್ಯಾಸಿ ಮತ್ತು ಯೋಗಿನೂ ಆಗಿದ್ದಾನೆ. ಅರ್ಜುನ, ಅವನೇ ನಿಜವಾದ ಸನ್ಯಾಸಿ, ಅವನೇ ನಿಜವಾದ ಯೋಗಿ. Such a person is real sannyasi or a real yogi. God is telling this point. Yaro? A person without desiring any result, without associating himself with the karma, without thinking that he is doing, without doership, ಕರ್ತೃತ್ವ ಭಾವ ಇಲ್ಲದೆ ನಾನು ಮಾಡುತ್ತಾ ಇದ್ದೇನೆ ಅನ್ನೋ ಭಾವವನ್ನು ಬಿಟ್ಟು, ಆಸೆಯನ್ನ ಬಿಟ್ಟು ಯಾರು ತಮ್ಮ ಕರ್ಮಗಳನ್ನ ಆನಂದವಾಗಿ ಮಾಡ್ತಾ ಇರ್ತಾರೋ, ತಮ್ಮ ಕಾಮ್ಯ ಕರ್ಮಗಳಾಗಿರ್ಬೋದು, ಕರ್ತವ್ಯ ಕರ್ಮಗಳಾಗಿರ್ಬೋದು, ಶಾಸ್ತ್ರವಿಹಿತ ಎಲ್ಲ ಕರ್ಮಗಳನ್ನ ಆನಂದವಾಗಿ ಮಾಡ್ತಾ ಇರ್ತಾರಲ್ಲ, ಅಂಥವರು ನಿಜವಾದ ಸನ್ಯಾಸಿ, ಅಂಥವರು ನಿಜವಾದ ಯೋಗಿ. ಸ ಸನ್ಯಾಸಿ ಚ ಯೋಗಿ ಚ ನ ನಿರಗ್ನಿರ್ನ ಚಾಕ್ರಿಯ ನ ನಿರಗ್ನಿ ನ ಅಕ್ರಿಯ ಚ. ಅಗ್ನಿಯನ್ನ ಬಿಟ್ಟವನು, ದ ಪರ್ಸನ್ ಹೂ ಹ್ಯಾಸ್ ಸ್ಟಾಪ್ಡ್ ಯೂಸಿಂಗ್ ದ ಫೈರ್ ಅಂತ ಅರ್ಥ. ಯೂಸೇಜ್ ಆಫ್ ಫೈರ್ ಐದರ್ ಫಾರ್ ಕುಕಿಂಗ್ ಪರ್ಪಸ್ ಆರ್ ಫಾರ್ ಯಜ್ಞ ಪರ್ಪಸ್. ದ ಪರ್ಸನ್ ಹೂ ಹ್ಯಾಸ್ ಸ್ಟಾಪ್ಡ್ ಯೂಸಿಂಗ್ ಫೈರ್ ಅಂದ್ರೆ ಪರ್ಸನ್ ಹೂ ಹ್ಯಾಸ್ ಸ್ಟಾಪ್ಡ್ ಆಲ್ ಹಿಸ್ ನಿತ್ಯ ನೈಮಿತ್ತಿಕ ಕರ್ಮಸ್ ಆಸ್ ಪರ್ ಕರ್ಮಕಾಂಡ ಇನ್ ವೇದಾಸ್. ವೇದಗಳಲ್ಲಿ ಹೇಳುವ ಎಲ್ಲ ಕರ್ಮಗಳನ್ನ ಬಿಟ್ಟವನು ಅಂತ ಅರ್ಥ. ನಿರಗ್ನಿ ಅಂದ್ರೆ ಸನ್ಯಾಸಿ ಅಂತ. ಭಗವಂತ ಏನ್ ಹೇಳ್ತಾ ಇದ್ದಾನೆ? ಅಕ್ರಿಯ, ಬರೀ ಕರ್ಮವನ್ನು ಮಾಡದೇ ಇರತಕ್ಕಂಥವನು, ಅಗ್ನಿಯನ್ನು ಬಿಟ್ಟವನು ಅಂತಂದ್ರೆ, ಬರೀ ಬಾಯಿ ಮಾತಿಗೆ ಯೋಗಿ ಅಂತ ಹೇಳ್ಕೊಂಡಂತ ವ್ಯಕ್ತಿ
ಕೇವಲ ವೇಷದಿಂದ ಸನ್ಯಾಸಿ ವೇಷವನ್ನು ಹಾಕಿರ್ತಕ್ಕಂಥ ವ್ಯಕ್ತಿ ನಿಜವಾದ ಸನ್ಯಾಸಿ ಅಲ್ಲ. ನಾನು ಎಲ್ಲ ಕರ್ಮಗಳನ್ನು ಬಿಟ್ಟಿದ್ದೇನೆ ಅಂತ ಹೇಳೋದು ನಿಜವಾದ ಯೋಗಿ ಅಲ್ಲ. ಇದು ಮುಖ್ಯವಾದ ತತ್ವ. ಇಲ್ಲಿ ಮತ್ತೆ ಕರ್ಮಯೋಗದ ಪ್ರಶಂಸೆ ಹೊರಟಿದೆ. ಇದಕ್ಕೆ ಭಗವಾನ್ ರಮಣ ಮಹರ್ಷಿಗಳು ಒಂದು ಕಡೆ ಬ್ಯೂಟಿಫುಲಿ ಹಿ ಮೆನ್ಷನ್ಸ್ ದ ಸೇಮ್ ಪಾಯಿಂಟ್. Repeatedly it has been told by him. He defines what is real sannyasa or real sannyasi. Sannyaso nirmalam jnanam na kashayam na cha mundanam. Simple Sanskrit line. Bhagavan Ramana Maharshi says. Sannyaso nirmalam jnanam na kashayam na cha mundanam. Kevala tale ಬೋಳಿಸ್ಕೊಳ್ಳೋದ್ರಿಂದ by shaving head ಮುಂಡನ or kashayam, kashaya vastra, the ochre colored robe, by wearing the dress, by shaving the head, anybody will not become a sannyasi according to Bhagavan Ramana Maharshi. Sannyasaha nirmalam jnanam. ನಿಜವಾದ ಜ್ಞಾನಿ ಯಾರಿರ್ತಾನ ಅವನು ನಿಜವಾದ ಸನ್ಯಾಸಿ. ಜ್ಞಾನ ಎಲ್ಲಿದೆಯೋ ಅಲ್ಲಿ ನಿಜವಾದ ಸನ್ಯಾಸ ಅಂತ ಅವ್ರು ಹೇಳ್ತಾರೆ. ಭಗವತ್ ಸಂಕಲ್ಪ, ಗುರುಗಳ ಸಂಕಲ್ಪ ಇವತ್ತಿಗೆ ಮುಗಿಸ್ತಾ ಇದ್ದೇವೆ. ವಸುದೇವ ಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾತಮಹಂ ವಂದೇ ಪರಮಾನಂದ ಮಾಧವಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಹರಿ ಓಂ. Jai Rama, Jai Rama, Jai Jai